ಜಿದ್ದಾಜಿದ್ದಿಗೆ ಸ್ವಾಗತ. ಲಕ್ಷ್ಮಣ್ ಹೂಗಾರ್. ಡಿಸೆಂಬರ್ 22ಕ್ಕೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ? ಮೌನವಾಗಿದ್ದಂಥ ಹಿರಿಯರ ಬಂಡಾಯದಿಂದ ಈಗ ಬೆಚ್ಚಿ ಬಿದ್ದಿದೆ ಕಾಂಗ್ರೆಸ್ ಹೈಕಮಾಂಡ್. ಆಗಿದ್ರೆ ಕಾಮರಾಜ್ ಸೂತ್ರ ಅನುಸರಿಸುವ ಮೂಲಕ 7-8 ಸಚಿವರಿಗೆ ಹೈಕಮಾಂಡ್ ಗೇಟ್ ಪಾಸ್ ಕೊಡುತ್ತಾ? ಹಾಗಿದ್ರೆ ಹಿರಿಯ ಬಂಡಾಯ ನಾಯಕರ ಒತ್ತಡಕ್ಕೆ ಹೈಕಮಾಂಡ್ ಮಣಿಯುತ್ತಾ? ಸಚಿವ ಸಂಪುಟ ವಿಸ್ತರಣೆಯೋ ಪುನರಚನೆಯೋ? ಇದೇ ಹೊತ್ತಿನ ಚರ್ಚೆ. ಮಂತ್ರಿಗಳಿಗೆ ಗೇಟ್ ಪಾಸ್. ಸೊ ಹಾಗಾದ್ರೆ ದೋಸ್ತಿ ಸರ್ಕಾರದ ಸಂಪುಟ ವಿಸ್ತರಣೆಗೆ ಮತ್ತೊಂದು ರೀತಿಯ ಅಡ್ಡಿ ಶುರು ಆಗುತ್ತಾ ಇದೆಯಾ? ಹೈಕಮಾಂಡ್ ಈಗ ದೊಡ್ಡ ಟೆನ್ಷನ್ಗೆ ಈಡಾಗಿದೆ. ಈಗಿನ ವಿದ್ಯಮಾನ ನೋಡಿ. ಸೊ ಇದು ಇವತ್ತಿನ ಹೊಸ ಬೆಳವಣಿಗೆ. ಸಂಪುಟ ವಿಸ್ತರಣೆಯೋ ಸಂಪುಟ ಪುನರಚನೆಯೋ? ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಹೊಸ ರೀತಿಯ ತಲೆಬಿಸಿ ಉಂಟು ಮಾಡಿದೆ. ಹೊಸ ಗೊಂದಲಕ್ಕೆ ಸಿಲುಕಿದೆ ಕಾಂಗ್ರೆಸ್ ಹೈಕಮಾಂಡ್. ಈಗಾಗಲೇ ಡಿಸೆಂಬರ್ 22ಕ್ಕೆ ಸಚಿವ ಸಂಪುಟ ವಿಸ್ತರಣೆ ಅಂತ ಘೋಷಣೆ ಮಾಡಲಾಗಿದೆ. ಪಂಚರಾಜ್ಯ ಚುನಾವಣೆ ಗೆದ್ದ ನಂತರ ಕಾಂಗ್ರೆಸ್ ಲೆಕ್ಕಾಚಾರ ಈಗ ಸ್ವಲ್ಪ ಉಲ್ಟಾ ಪಲ್ಟಾ ಆಗುತ್ತೆ ಅನ್ನುವಂಥದ್ದು. ಹಾಗಿದ್ರೆ ಡಿಸೆಂಬರ್ 22ರಂದು ಸಂಪುಟ ವಿಸ್ತರಣೆ ಆಗೋದು ಡೌಟಾ? ಸೊ ಇಂಥದ್ದೊಂದು ಅನುಮಾನ ಈಗ ಶುರುವಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಈಗ ಈ ವಿಚಾರದಲ್ಲಿ ಸದ್ಯಕ್ಕೆ ತೂಗು ಅಳೆಯುವಂಥ ಪ್ರಯತ್ನಕ್ಕೆ ಹೈಕಮಾಂಡ್ ಈಗ ಬಂದಿದೆ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದವ್ರನ್ನ ಸದ್ಯಕ್ಕೆ ಕೈ ಬಿಡಬೇಕು. 2 ಹಂತದಲ್ಲೂ ಕೂಡ ಅವರು ಮಂತ್ರಿಗಳಾಗಿದ್ದಾರೆ ಅನ್ನುವಂಥದ್ದು ಹಿರಿಯರ ಈಗ ಆಗ್ರಹ ಆಗಿದೆ. ಫಾರಿನ್ ಟೂರ್ ಮೊಟಕುಗೊಳಿಸಿ ಈಗ ಸಿದ್ದರಾಮಯ್ಯ ವಾಪಸ್ ಬಂದಿದ್ದಕ್ಕೆ ಇನ್ನೂ 1.5 ದಿನಗಳ ಕಾಲ ಅವರು ಟೂರ್ ಇತ್ತು, ಅದನ್ನು ಮೊಟಕುಗೊಳಿಸಿದ್ದಾರೆ ಸಿದ್ದರಾಮಯ್ಯ. ಬಂಡಾಯದ ಭೀತಿ ಆ ರೀತಿ ವಾಪಸ್ ಬಂದ್ರ ಸಿದ್ದರಾಮಯ್ಯ. ಹಾಗಿದ್ರೆ ಹೈಕಮಾಂಡ್ ಸೂಚನೆ ಕೊಡ್ತಾ? ಶಾಸಕರೇನಾದ್ರೂ ಕೈ ಕೊಡ್ತಾರ ಅನುಮಾನ ಕಾಡ್ತಾ? ಸೊ ಹೈಕಮಾಂಡ್ ಸೂಚನೆ ಮೇರೆಗೆ ನಿನ್ನೆ ರಾತ್ರಿ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಬೆಂಗಳೂರಿಗೆ ಬಂದರು. ಹೈಕಮಾಂಡ್ಗೆ ದೂರು ಸಲ್ಲಿಸಲು ಹಿರಿಯ ನಾಯಕರು ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಈಗಿರ್ತಕ್ಕಂಥ ವಿದ್ಯಮಾನ. ಸಂಪುಟದಿಂದ 6-7 ಸಚಿವರನ್ನ ಕೈ ಬಿಡಿ, ಅವರ ಪಕ್ಷ ಸಂಘಟನೆಗೆ ನೇಮಿಸಿ, ಹೊಸಬರಿಗೆ ಅವಕಾಶ ಕೊಡಿ, ಹಿರಿಯರಿಗೆ ಕೂಡ ಅವಕಾಶ ಕೊಡಿ. ಅಧಿವೇಶನ ಮುಗಿದ ಮೇಲೆ ಹೈಕಮಾಂಡ್ ಭೇಟಿ ಮಾಡಲಿಕ್ಕೆ ಕಾಂಗ್ರೆಸ್ ಹಿರಿಯ ನಾಯಕರು ಮುಂದಾಗಿದ್ದಾರೆ ಅನ್ನೋದು. ಸೊ ಇದು ಈಗ ಹೈಕಮಾಂಡ್ಗೆ ತಲೆಬಿಸಿ ಉಂಟು ಮಾಡಿದೆ. ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಹೊಸ ಟೆನ್ಷನ್ ಶುರು. ಡಿಸೆಂಬರ್ 18ರ ಶಾಸಕಾಂಗ ಸಭೆಯಲ್ಲೂ ಕೂಡ ಈ ಎಲ್ಲ ವಿಚಾರಗಳನ್ನು ಪ್ರಸ್ತಾಪಿಸಲಿಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಮುಂದಾಗಿದ್ದಾರೆ. ಕೊತ್ತ ಕುದಿತಾ ಇದ್ರೆ ಸಚಿವ ಆಕಾಂಕ್ಷಿಗಳು 22ಕ್ಕೆ ಸಚಿವ ಸಂಪುಟ ಆಗದೆ ಹೋದ್ರೆ ಏನು ಮಾಡೋದು ಅನ್ನುವಂಥದ್ದು. ಹಿರಿಯರ ಜೊತೆ ಹಿರಿಯರಿಗೂ ಕೂಡ ಅವಕಾಶ ಕೊಡಬೇಕು, ಸಚಿವರು ಆದವರನ್ನೇ ಮತ್ತೆ ಮಾಡೋದು ಸರಿಯಲ್ಲ ಅನ್ನುವಂಥದ್ದು ಹಿರಿಯ ನಾಯಕರ ಒಂದು ಆಗ್ರಹ ಆಗಿದೆ, ಅಸಮಾಧಾನ ಆಗಿದೆ. ಹಿರಿಯರ ಜೊತೆಗೆ ಹಿರಿಯರು ಕೂಡ ಸೇರ್ಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ, ಎಂ ಬಿ ಪಾಟೀಲ್ ಕೂಡ ಈ ಒಂದು ವಿಚಾರದಲ್ಲಿ ಒಮ್ಮತಕ್ಕೆ ಬಂದಿದ್ದಾರೆ. ಎಚ್ ಕೆ ಪಾಟೀಲ್ ಬೇಗ್, ರೋಷನ್ ಬೇಗ್, SR ಪಾಟೀಲ್ ಕೂಡ ಈ ಧ್ವನಿಯನ್ನ ಸೇರಿಸಿದ್ದಾರೆ. ಹಾಗಾಗಿ ಹೈಕಮಾಂಡ್ಗೆ ಈಗ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಾ ಪುನರಚನೆ ಮಾಡಬೇಕಾ? ಕೆಲವರನ್ನು ಸಂಪುಟದ ಕೈ ಬಿಡಬೇಕಾ ಅಥವಾ ಇದನ್ನ ಮತ್ತೆ ಮುಂದಕ್ಕೆ ಹಾಕ್ಬೇಕಾ? ಇದು ಹೊಸ ರೀತಿಯ ಗೊಂದಲ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಕಾಡ್ತಾ ಇದೆ. ಸೊ ಈಗಾಗಲೇ ಸಂಪುಟಕ್ಕೆ ಸೇರ್ಬೇಕು ಅನ್ನತಕ್ಕಂಥದ್ದು ಒಂದು ಕಡೆ ದೊಡ್ಡ ಪ್ರಮಾಣದಲ್ಲಿ ಬಂಡಾಯ ಒತ್ತಡ ತರ್ತ ನಡೀತಾ ಇದೆ. ಇನ್ನೊಂದು ಕಡೆ ಹಿರಿಯ ನಾಯಕರು ಈ ಒಂದು ವಿಚಾರದಲ್ಲೂ ಕೂಡ ಹೊಸದಾದ ತಮ್ಮದೇ ಆದಂಥ ಒಂದು ಆಕ್ರೋಶವನ್ನು ಮುಂದುವರಿಸಿದೆ. ಪದೇ ಸಂಪುಟ ವಿಸ್ತರಣೆ ಮುಂದೂಡಿಕೆಗೆ ಈಗ ಕಾಂಗ್ರೆಸ್ ಪಕ್ಷದ ಹಿರಿಯರು ಈಗ ತಮ್ಮ ಅಸಮಾಧಾನ ಆಕ್ರೋಶ ಹೊರಹಾಗ್ತಾ ಇದ್ದಾರೆ. ಆದರೆ ಎಲ್ಲೂ ಕೂಡ ಅಧಿಕೃತವಾಗಿ ಹೇಳ್ತಾ ಇರಲಿಲ್ಲ. ಆದರೆ ಮೊದಲ ಬಾರಿಗೆ ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೌನವಾಗಿದ್ದಂಥವರು ಬಹಿರಂಗವಾಗಿ ಹೇಳಿಕೆ ಕೊಡೋಕೆ ಶುರು ಮಾಡಿದರೆ ಸಂಪುಟ ವಿಸ್ತರಣೆ ದಿನ ನಿಗದಿ ಆಗ್ತಾ ಇದ್ದಂತೆ ಒಗ್ಗೂಡ್ತಾ ಇದ್ದಾರೆ ಹಿರಿಯರು. ಹಾಗಿದ್ರೆ ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಹೊಸ ರೀತಿಯ ತಲೆನೋವು. ರಾಮಲಿಂಗಾರೆಡ್ಡಿ, ಎಂ ಬಿ ಪಾಟೀಲ್, ಎಚ್ ಕೆ ಪಾಟೀಲ್ ಮತ್ತು ಅವರ ತಂಡ ಹೈಕಮಾಂಡ್ ಮೊರೆ ಹೋಗಲಿಕ್ಕೆ ಮುಂದಾಗಿದೆ. ಮುಂದಿನ ಲೋಕಸಭಾ ಚುನಾವಣೆ ಇಟ್ಕೊಂಡು ಕೆಲವರನ್ನ ಪಕ್ಷ ಸಂಘಟನೆ ನೇಮಕ ಮಾಡಿರೋದ್ರ ಜೊತೆಗೆ ರಮೇಶ್ ಜಾರಕಿಹೊಳಿ ನೇತೃತ್ವ ಕೂಡ ಒಂದು ಬಂಡಾಯದ ಬಾವುಟ ಹಾರಿಸಿದ್ರು. ಸೊ ಇಲ್ಲಿ ಜಾರಕಿಹೊಳಿ ಟೀಮ್ ಬಂಡಾಯ ಹೈಕಮಾಂಡ್ಗೆ ಸೊಪ್ಪು ಹಾಕುವ ಸ್ಥಿತಿ ಇಲ್ಲ. ಯಾಕಂತಂದ್ರೆ ಈಗ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ. ಅಗತ್ಯ ಬಿದ್ದರೆ ರಮೇಶ್ ಜಾರಕಿಹೊಳಿ ಸಚಿವ ಸ್ಥಾನವನ್ನು ಕೂಡ ಬದಲಾವಣೆ ಮಾಡಲಿಕ್ಕೆ ಹೈಕಮಾಂಡ್ ಮುಂದಾಗಬಹುದು. ಹಾಗಾಗಿ ಇದು ಹೈಕಮಾಂಡ್ಗೆ ಹೊಸ ರೀತಿಯ ಟೆನ್ಷನ್ ಶುರುವಾಗಿದೆ. ಇಂಥದ್ದೊಂದು ಅತೃಪ್ತಿ, ಬಂಡಾಯ, ಅಸಮಾಧಾನ ಹಾಕಿದ್ದು ಹಿರಿಯ ಶಾಸಕರಾದಂಥ ರಾಮಲಿಂಗಾರೆಡ್ಡಿ, ಮತ್ತೊಂದು ಕಡೆ ಎಂ ಬಿ ಪಾಟೀಲ್. ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ 5 ದಿವಸಗಳ ಹಿಂದೆ ನ್ಯೂಸ್ 18 ಕನ್ನಡದ ಮುಂದೆ ಮಾತಾಡಿದ್ರು. ಇದು ದೊಡ್ಡ ಸದ್ದು ಮಾಡ್ತಾ ಇದೆ. ಈಗಾಗಲೇ ಹೈಕಮಾಂಡ್ ಮಟ್ಟಕ್ಕೂ ಕೂಡ ಹಿರಿಯರೆಲ್ಲರೂ ಕೂಡ ಸೇರಿ ಹೈಕಮಾಂಡ್ ಒತ್ತಡ ತರಬೇಕು. ಯಾರ್ಯಾರು ಮತ್ತೆ ಸಂಪುಟದಲ್ಲಿ ಸಿದ್ದರಾಮಯ್ಯ ಅವರ ಜೊತೆಗೆ ಇದ್ದಂಥವರು, ಸಿದ್ದರಾಮಯ್ಯ ಸಂಪುಟದಲ್ಲಿ 5 ವರ್ಷ 4 ವರ್ಷ ಆಗಿದ್ದವರು ಈಗಲೂ ಕೂಡ ಸೇರಿದ್ದಾರೆ. ಅವರು ಯಾವ ಆದ್ಯತೆಯನ್ನು ಕೊಟ್ಟರು, ಯಾಕೆ ಅವರನ್ನು ಕೊಟ್ಟರು ಅನ್ನೋದು ಪ್ರಶ್ನೆ ಮಾಡಿದ್ರು. ಅದು ಈಗ ದೊಡ್ಡ ಪ್ರಮಾಣದಲ್ಲಿ ಒಂದು ರೀತಿಯ ಹೆಪ್ಪುಗಟ್ತಾ ಇದೆ, ಒಗ್ಗೂಡ್ತಾ ಇದ್ದಾರೆ. ಹಾಗಿದ್ರೆ ರಾಮಲಿಂಗಾರೆಡ್ಡಿ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಜೊತೆಗೆ ಏನು ಮಾತಾಡಿದ್ರು, ಎಂ ಬಿ ಪಾಟೀಲ್ ಕೂಡ ಏನು ಮಾತಾಡಿದ್ರು, ಬನ್ನಿ ಕೇಳಿಸೋಣ. ನನಗೆ ಯಾಕೆ ಮಂತ್ರಿ ಮಾಡಿಲ್ಲ ಅಂತ ನಾನು ಯಾರನ್ನೂ ಕೂಡ ನಾನು ಕೇಳೋಕ್ಕೂ ಹೋಗಲಿಲ್ಲ, ನಾನು ಕೇಳೋದು ಇಲ್ಲ. ನಾನು ಮಂತ್ರಿ ಸ್ಥಾನಕ್ಕೆ ಲಾಬಿ ಕೂಡ ನಾನು ಮಾಡಲಿಲ್ಲ. ಅಟ್ಲೀಸ್ಟ್ ಆಗಬೇಕಂತಿರೋರ್ಗಾದ್ರೂ ಮಾಡಬೇಕಲ್ಲ. ಜಾತಿ ಮೇಲೆ ಪರಿಗಣನೆ ಮಾಡಬಾರ್ದು ಅಂತ ನನ್ನ ಇದು ಅಷ್ಟೆ. ಈಗ ಬ್ರಾಹ್ಮಣರು 4 ಜನ ಶಾಸಕರಿದ್ದಾರೆ. ರಮೇಶ್ ಕುಮಾರ್ ಸ್ಪೀಕರ್ ಆಗಿದ್ದಾರೆ, ದಿನೇಶ್ ಗುಂಡೂರಾವ್ ಅಧ್ಯಕ್ಷರಾಗಿದ್ದಾರೆ, ದೇಶಪಾಂಡೆ ಅವರು ಮಿನಿಸ್ಟರ್ ಆಗಿದ್ದಾರೆ. ಇವರೆಲ್ಲ ಆಗಬೇಕು, ಇವರಿಗೆಲ್ಲ ಅರ್ಹತೆ ಇದೆ. ನಾವು ಬೇಡ ಅಂತ ಹೇಳೋದಿಲ್ಲ.
ಆದರೆ ಇದೇ ಮಾನದಂಡವನ್ನು ಬೇರೆ ಜಾತಿಯವರಿಗೂ ಕೂಡ ಕನ್ಸಿಡರ್ ಮಾಡಬೇಕು. ಬೇರೆ ಜಾತಿನವ್ರಿಗೆ ಒಂದೊಂದು 2 ಅಂತೇಳಿ ಕೆಲವರು ಕೊಟ್ಟು ಕೆಲವರು ಕೊಡದೇ ಇದ್ದರೆ ತಪ್ಪಾಗುತ್ತೆ. ಈಗ 21ಕ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ, 22ಕ್ಕೆ 100ಕ್ಕೆ 100 ಭಾಗ ಶೂನ್ಯ ಮಾಸದಲ್ಲಿ ರೇವಣ್ಣವರಂತೂ 100ಕ್ಕೆ 100 ಭಾಗ ಒಪ್ಪೋದೇ ಇಲ್ಲ. ಮತ್ತು ನನ್ನ ಅಭಿಪ್ರಾಯದಲ್ಲಿ ಪಾರ್ಲಿಮೆಂಟ್ ಚುನಾವಣೆಯವರು ಕೂಡ ಮಾಡೋದಿಲ್ಲ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಈಗ ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಸರಿ ಇಲ್ಲ ಇದು ಅಲ್ವಾ. ಮಾಡಿದ್ರೆ ಎಲ್ಲ ಸೀನಿಯರ್ಸ್ಗೂ ಮಾಡಬೇಕು, ಇಲ್ಲಾಂದರೆ ಯಾರಿಗೂ ಮಾಡೋದೇ ಬೇಡ. ಇದೇನಾಗೋಯ್ತು ಒಂಥರ ಪಿಕ್ ಆ್ಯಂಡ್ ಚೂಸ್ ಆಗೋಯ್ತು. ನಾನು ಯಾವತ್ತೂ ಕೂಡ ಲಾಬಿ ಮಾಡಿಲ್ಲ, ಈಗಲೂ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಆಗಲಿ ಹೋದರೆ ಹೋಗಲಿ. ಆದರೆ ಸಂತೋಷ, ಆಗದೇ ಇದ್ದರೆ ಇನ್ನೂ ಹೆಚ್ಚಿನ ಸಂತೋಷ. ತಮ್ಮ ಸಂಪುಟ ವಿಸ್ತರಣೆಯಲ್ಲಿ ಸ್ವಲ್ಪ ಹಿರಿಯರಿಗೆ ಮನೆಯನ್ನು ಕೊಡಬೇಕಾಗಿತ್ತು. ರಾಮಲಿಂಗಡಿ ಇರ್ಬೋದು, HK ಪಾಟೀಲ್ ಇರ್ಬೋದು, ನಾನಾಗಿರ್ಬೋದು. ಮೊದಲಿನ ಸಂಪುಟ ರಚನೆಯಲ್ಲಿ ಸ್ವಲ್ಪ ತಪ್ಪುಗಳಾಗಿದ್ದಾವೆ, ಕೂಡ ತಪ್ಪಾಗಲಿಕ್ಕಿಲ್ಲ. ಡಿಸೆಂಬರ್ 22 ಬಹುಶಃ ನನಗನ್ನಿಸ್ತದೆ ಸಂಪುಟ ವಿಸ್ತರಣೆ ಆಗ್ತದೆ. ಹೀಗಾಗಿ ನಂಬಬೇಕಾಗ್ತದೆ, ತಾಳಬೇಕಾಗ್ತದೆ. 22ನೇ ತಾರೀಕಿಗೆ ನಿಶ್ಚಿತವಾಗಿ ಸಂಪೂರ್ಣ ವಿಸ್ತರಣೆ ಆಗ್ತದೆ. ಒಂದು ವೇಳೆ 22ಕ್ಕೆ ಸಂಪೂರ್ಣ ವಿಸ್ತರಣೆ ಆಗ್ತಿದ್ರೆ ಬಹುಶಃ ಆ ಸಂಪೂರ್ಣ ವಿಸ್ತರಣೆಯಲ್ಲಿ ಯಾವುದೂ ಅರ್ಥ ಉಳಿದಿಲ್ಲ. ಮುಂದೆ ಅದರ ಬಗ್ಗೆ ಯಾರು ಕೂಡ ಇಂಟ್ರೆಸ್ಟ್ ಕೂಡ ಹೊಂದೋದಿಲ್ಲ. ಯಾರು ಅದರ ಇಂಟ್ರೆಸ್ಟ್ ಹೊಂದೋದಿಲ್ಲ. ಮುಂದೆ ಯಾರು ಮಂತ್ರಿ ಆಗ್ಬೇಕಂತ ಬಯಸೋದಿಲ್ಲ, ಯಾರನ್ನು ಮಾಡೋದಿಲ್ಲ. ಈಗಾಗಲೇ ಅದು 5-6 ಬಾರಿ ಇದಾಗಿದೆ. ಬಹುಶಃ ಇದು 22 ಅಂತಿಮ ಅಂತ ನಾನು ಭಾವಿಸಿದ್ದೀನಿ. ನನ್ನ ನೇತೃತ್ವದಲ್ಲಿ ಸಭೆ ಸೇರುವಂತ ಪ್ರಶ್ನೆ ಬರುವುದಿಲ್ಲ. ಮತ್ತು ಇಂಥ ಯಾವುದೇ ಸಭೆ ಸೀನಿಯರ್ ಲೀಡರ್ಸ್ ಇವತ್ತಿನ ದಿವಸ ಆಗಿಲ್ಲ. ಆದ್ರೂ ಕೂಡ ತಪ್ಪಿಲ್ಲ. ನಾನು ರಾಮಲಿಂಗರೆಡ್ಡಿ ಅವರು, HK ಪಾಟೀಲ್ರು ಯಾರು ಕೂಡಬಾರ್ದಂತೀನಿ ಅಂತ ಇಲ್ಲ. ಆದರೆ ಈಗ ಮಾತ್ರ ಕೂಡಿಲ್ಲ, ಕೂಡ್ಲೂಬಹುದು, ಅದ್ರಾಗೇನು ತಪ್ಪಿದೆ. ಈ ಸಮ್ಮಿಶ್ರ ಸರ್ಕಾರ 5 ವರ್ಷ ಪೂರೈಸ್ತದೆ. ನಮ್ಮ ಕಾಂಗ್ರೆಸ್ನ ಯಾವೊಬ್ಬ ಶಾಸಕರು ಕೂಡ ಬಿಜೆಪಿಗೆ ಹೋಗುವುದಿಲ್ಲ. ಈ ಆಪರೇಷನ್ ಕಮಲ ಅನ್ನುವಂಥದ್ದು ಹಗಲ್ಗನಿಸೋದು ಯಾವತ್ತೂ ಕೂಡ ಆಪರೇಷನ್ ಆಗುವುದೇ ಇಲ್ಲ. 6 ತಿಂಗಳಾಯಿತು ಇದನ್ನು ಆಪರೇಷನ್ ಅಂತ ಹೇಳ್ಕೊತಾ ಇದ್ದಾರೆ. ಅಲ್ಲಿ ಪೇಷಂಟು ಇಲ್ಲ, ಆಪರೇಷನ್ ಆಗಿಲ್ಲ. ಸೊ ಇದು ಇಬ್ರು ಹಿರಿಯ ಕಾಂಗ್ರೆಸ್ ನಾಯಕರ ಮಾತುಗಳು ತಾವು ಕೇಳಿಸ್ಕೊಂಡಿದ್ರಿ. ಇದು 4 ದಿವಸಗಳಿಂದ ನ್ಯೂಸ್ 18 ಕನ್ನಡದಲ್ಲಿ ಮಾತಾಡಿರ್ತಕ್ಕಂಥದ್ದು. ಈಗಾಗಲೇ ಇದು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿದೆ. ಮೊನ್ನೆ ಕೂಡ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಹಿರಿಯರೆಲ್ಲರೂ ಕೂಡ ಹೈಕಮಾಂಡ್ ಮೇಲೆ ಒತ್ತಡ ತರ್ತಕ್ಕಂಥದ್ದು. ಹೊರಗಡೆ ನಮ್ಗೆ ಯಾವುದೇ ರೀತಿಯ ಆಸೆ ಇಲ್ಲ, ನಾವು ಲಾಬಿ ಮಾಡಲ್ಲ ಅಂತ ಹೇಳ್ತಾನೆ ಹೈಕಮಾಂಡ್ ಮೇಲೆ ಒತ್ತಡ ತಂತ್ರ ನಡೀತಾ ಇದೆ. ಒಂದು ಕಡೆ ಜಯಮಾಲಾ ಅವರನ್ನು MLC ಮಾಡಿದ್ರಿ, ಸಚಿವರು ಮಾಡಿದ್ರಿ, ಮತ್ತೊಂದು ಕಡೆ ಸಭಾನಾಯಕಿ ಮಾಡ್ತೀರಿ. ಗೆದ್ದಂಥ ಶಾಸಕರುಗಳಿದ್ದಾರೆ ಅನ್ನುವಂಥ ಮಾತು ಕೂಡ ಹೇಳ್ತಾರೆ. ಹಾಗಿದ್ರೆ ಯಾರು ಅವರು ಹಿರಿಯ ನಾಯಕರು ಬ್ರಿಗೇಡ್ ಅನ್ನುವಂಥದ್ದು ಒಂದ್ಸಲ ನೋಡ್ಕೊಂಬೋಣ. ಸೊ ಈಗ ಯಾರ್ಯಾರಿಗೆ ಗೇಟ್ ಪಾಸ್ ಅನ್ನುವಂಥದ್ದು ಒಂದು ಕಡೆ ಹೈಕಮಾಂಡ್ ಈಗ ಇಂಥದ್ದೇ ಒಂದು ಆಲೋಚನೆ ಕಾಮರಾಜ್ ಸೂತ್ರ ಅನುಸರಿಸೋದಾದ್ರೆ RV ದೇಶಪಾಂಡೆ ಅವರು ಪದೇ ಪದೇ ಮಂತ್ರಿ ಆಗ್ತಿದ್ರೆ ಅವ್ರನ್ನ ಕೈ ಬಿಡಬೇಕನ್ನುವಂಥದ್ದು ಹಿರಿಯರ ಒತ್ತಾಯ. ಇನ್ನೊಂದು ಕಡೆ KJ ಜಾರ್ಜ್ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ರು, ಈಗಲೂ ಕೂಡ ರಮೇಶ್ ಜಾರಕಿಹೊಳಿ ಹಿಂದೆನೂ ಕೂಡ ಇದ್ರು, ಈಗೂ ಇದ್ದಾರೆ. ಮತ್ತು ಅವ್ರ ಮೇಲೆ ಹೈಕಮಾಂಡ್ ಕೂಡ ಕಣ್ಣಿಟ್ಟಿದೆ. UT ಖಾದರ್ ಹಿಂದೆನೂ ಕೂಡ ಇದ್ರು. ಸೊ ಇವರನ್ನ ಬದಲಾವಣೆ ಮಾಡಿ ಪಕ್ಷ ಸಂಘಟನೆ ಕೂಡ R ಶಂಕರ್ ಅವ್ರನ್ನ ಸಚಿವರು ಮಾಡಿರ್ತಕ್ಕಂಥದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಆಗಿ, ಕೃಷ್ಣ ಬೈರೇಗೌಡರು ಕೂಡ ಹಿಂದೆನೂ ಕೂಡ ಇದ್ರು, ಈಗ ಕುಮಾರಸ್ವಾಮಿ ಸಂಪುಟದಲ್ಲಿದ್ದಾರೆ. ಹಾಗೇನೆ ಜಯಮಾಲಾ, ಮತ್ತೊಂದು ಕಡೆ ಕೃಷ್ಣ ಬೈರೇಗೌಡರು, ಇವರೆಲ್ಲರೂ ಕೂಡ ಈಗ ಪಕ್ಷ ಸಂಘಟನೆಗೆ ಬರಬೇಕು, ಬೇರೆಯವ್ರಿಗೆ ಅವಕಾಶ ಕೊಡಿ, ಅತೃಪ್ತಿಗೆ ಅವಕಾಶ ಬೇಡ. ಸೊ ಹಿರಿಯರ ಬ್ರಿಗೇಡಲ್ಲಿ ಈಗ ಅಸಮಾಧಾನ ಅಧಿಕೃತವಾಗಿ ಹೊರಗಾಕದಂಥವ್ರು ರಾಮಲಿಂಗಾರೆಡ್ಡಿ, MB ಪಾಟೀಲ್. ಇಲ್ಲವರು ಕೂಡ ಎಲ್ಲೂ ಮಾತಾಡಿರಲಿಲ್ಲ. ನ್ಯೂಸ್ 18 ಕನ್ನಡ ಜೊತೆ ಮಾತಾಡಿದ್ರು. HK ಪಾಟೀಲ್ ಗದಗ ಆರಂಭದಲ್ಲಿ ಮಾತಾಡಿದ್ರು, ಈಗ ಮೌನವಾಗಿದ್ರು. ಆದರೆ ಅವರು ಒಳಗಡೆ ಅಂದರೆ ಒತ್ತಡ ತರ್ತದೆ. ಹಾಗೆ ರೋಷನ್ ಬೇಗ್ ಇವರು ಕೂಡ ಹಿರಿಯರ ಬ್ರಿಗೇಡ್ನಲ್ಲಿ, M ಕೃಷ್ಣಪ್ಪ ವಿಜಯನಗರ ಶಾಸಕರು, MTV ನಾಗರಾಜ್ ಹೊಸಕೋಟೆ, ಇವರೆಲ್ಲರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಆದರೆ ಪ್ರಮುಖ ನಾಯಕರು ಬಹಿರಂಗವಾಗಿದೆ. ಮೊದಲ ಬಾರಿಗೆ ಮಾತಾಡಿದರೆ ವೀರಮಣಿಯಪ್ಪ, ಸಿಟಿಗೇಟ್ ಶಾಸಕ ತನ್ವೀರ್ ಸೇಠ್, ನರಸಿಂಹರಾಜ ಆರಂಭದಲ್ಲಿ ಜಮೀರ್ ವಿರುದ್ಧ ಅಸಮಾಧಾನ ಹೊರಹಾಕಿದಂಥವ್ರು. SR ಪಾಟೀಲ್ಗೆ ವಿಧಾನ ಪರಿಷತ್ ಸಭಾಪತಿ ಕೈ ತಪ್ಪಿದ್ರಿಂದ ಉತ್ತರ ಕರ್ನಾಟಕ ಅನ್ಯಾಯ ಅಂತ ಹೇಳ್ತಾರೆ. ಹಾಗೆ HM ರೇವಣ್ಣ ಕೂಡ ಸಚಿವ ಸ್ಥಾನಕ್ಕೆ ಪೈಪೋಟಿ ನಡೆಸ್ತವ್ರೆ. ಇನ್ನು ಸತೀಶ್ ಜಾರಕಿಹೊಳಿ ನನಗೆ ಮಂತ್ರಿ ಸ್ಥಾನ ಬೇಡ ಅಂತೇಳಿ ಅವರು ಕೂಡ ಈಗ ಆ ಒಂದು ಹಾದಿಯಲ್ಲಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಕೂಡ ಹಿರಿಯರ ಲೆಕ್ಕಾಚಾರದಲ್ಲಿ ಮುಂದಿದ್ದಾರೆ. ಹಾಗಾದ್ರೆ ಡಿಸೆಂಬರ್ 28ಕ್ಕೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ಪುನರಚನೆ ಆಗುತ್ತಾ ಅಥವಾ ಪಂಚರಾಜ್ಯಗಳ ಫಲಿತಾಂಶದಿಂದಾಗಿ ಸದ್ಯಕ್ಕೆ ನಮ್ಗೆ ಟೆನ್ಷನ್ ಇರೋದು ಅಲ್ಲಿ
ಇದನ್ನ ಹಂಗೆ ಮುಂದಕ್ಕೆ ಇಡೋಣ ಅಂತ ನಿರ್ಧಾರಕ್ಕೆ ಬರ್ತಾರೆ. ಚರ್ಚೆ ಮಾಡ್ತಾ ಜೊತೆ ಬಿಜೆಪಿ ನಾಯಕರು ಹೋಗ್ತಾರೆ, ಡಾಕ್ಟರ್ ರಾಮನಾಚಾರ್ಯ ಇದ್ದಾರೆ, ಹಾಗೆಯೇ JDSನ ಮಾಜಿ ಶಾಸಕರು ವಕ್ತಾರರಾದಂಥ ರಮೇಶ್ ಬಾಬು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರಾದಂಥ ಶಾಸಕರು ಸೇರ್ಕೊಳ್ತಾರೆ. ನಾನು ರಮೇಶ್ ಬಾಬು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಡಿಸೆಂಬರ್ 22ಕ್ಕೆ ವಿಸ್ತರಣೆ, ಸಂಪುಟ ಪುನರಚನೆ. ಈಗ ಕಾಂಗ್ರೆಸ್ ಹಿರಿಯ ನಾಯಕರು ಹೊರಗಡೆ ಎಲ್ಲೂ ಮಾತಾಡಿರಲ್ಲ, ಫಸ್ಟ್ ಟೈಮ್ ನ್ಯೂಸ್ 18 ಕನ್ನಡ ಜೊತೆ ಮಾತಾಡಿದ್ದಾರೆ. ಅವರಿಗೊಂದು ನ್ಯಾಯ, ನಮಗೊಂದು ನ್ಯಾಯ, ಹಾಗಂತ ಅವ್ರು ಮಂತ್ರಿ ಸ್ಥಾನ ಕೇಳ್ತಾ ಇಲ್ಲ ಅಂತ ಅಧಿಕೃತವಾಗಿ ಹೇಳ್ತಾರೆ. ಆದ್ರೆ ಒಳಗಡೆ ಪಕ್ಷದ ಚೌಕಟ್ಟು ನಿಮ್ಗೆ ಗೊತ್ತಿದೆ ಯಾವ ರೀತಿ ಒತ್ತಡ ತಂತ್ರ ನಡೀತು. ಹೈಕಮಾಂಡಿಗೆ ಇದೊಂದು ರೀತಿ, ಕಾಂಗ್ರೆಸ್ಗೆ ನಿಮ್ಗೆ ಟೆನ್ಷನ್ ಇಲ್ಲ, ಕಾಂಗ್ರೆಸ್ಗೆ ಎಲ್ಲೊಂದು ಕಡೆ ತಲೆ ಬಿಸಿ ಆಗುತ್ತಾ ಸಂಪುಟ ವಿಸ್ತರಣೆ? ಬೇರೆ ಬೇರೆ ಕಾರಣಕ್ಕೋಸ್ಕರ ವಿಸ್ತರಣೆ ಮುಂದಕ್ಕೆ ಹೋಗಿದೆ. 22ಕ್ಕೆ ಸಮನ್ವಯ ಸಮಿತಿ ಅಧ್ಯಕ್ಷ ಅಂತ ಸಿದ್ದರಾಮಯ್ಯನವರು ವಿಸ್ತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಂದರ್ಭಾನುಸಾರ ಅದು ವಿಸ್ತರಣೆನೂ ಆಗ್ಬೋದು ಅಥವಾ ಪುನರ್ರಚನೆನೂ ಆಗ್ಬೋದು, ಎರಡಕ್ಕೂ ಸಹ ಅವಕಾಶ ಇದೆ. ನಮ್ಮಲ್ಲೀಗ 2 ಸ್ಥಾನ JDS ಅಲ್ಲಿ ಖಾಲಿ ಇದೆ. ನಮ್ಮಲ್ಲೂ ಸಹ 2 ಸ್ಥಾನ ತುಂಬೋದಕ್ಕೆ ಈಗಾಗಲೇ ದೇವೇಗೌಡರು ಸ್ಪಷ್ಟವಾದಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಹಿಂದೆನೂ ಸಹ ದೇವೇಗೌಡರು ಸಿದ್ದರಾಮಯ್ಯನವರಿಗೆ ಮತ್ತು ವೇಣುಗೋಪಾಲ್ರವರಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಕಮ್ಯುನಿಕೇಟ್ ಮಾಡಿದ್ದಾರೆ. ನೀವು ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡು ವಿಸ್ತರಣೆ ಮಾಡೋಂಥದ್ದು ಒಳ್ಳೆಯದು ಅಂತ ಹೇಳಿದ್ದಾರೆ. ಬಟ್ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಅವರು ವಿಸ್ತರಣೆ ಮಾಡ್ತಾರೋ ಅಥವಾ ಪುನರ್ರಚನೆ ಮಾಡ್ತಾರೋ ಅದು ಅವರ ಪಕ್ಷ ತೀರ್ಮಾನ ತಗೋಬೇಕಾಗುತ್ತೆ. ಎರಡು ಚಾನ್ಸಸ್ ಇದೆ, ಖಂಡಿತ ಇದೆ. ಆಪ್ಷನ್ ಇಸ್ ಓಪನ್. ಪುನರಚನೆ ಅಂತಂದ್ರೆ ಕೆಲವು ಮಂತ್ರಿಗಳನ್ನ ಬದಲಾವಣೆನೂ ಮಾಡಬಹುದು, ರಾಜೀನಾಮೆನೂ ಕೊಡಿಸಬಹುದು, ಖಾತೆಗಳ ಬದಲಾವಣೆ ಮಾಡಬಹುದು, ಏನ್ ಬೇಕಾದ್ರೂ ಆಗ್ತದೆ. ಪುನರಚನೆ ಅಂದ್ರೆ ಅದಕ್ಕೆ ಅರ್ಥ ಬಹಳ ಭಿನ್ನವಾಗಿರುತ್ತೆ. ಇಲ್ಲ, ಪುನರ್ರಚನೆ ತೀರ್ಮಾನ ತಗೋಬೇಕಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡು. ನಾನು ಅದನ್ನ ನಿರಾಕರಣೆನೂ ಮಾಡೋದಿಲ್ಲ, ಒಪ್ಕೊಳ್ಳೋದು ಇಲ್ಲ. ಅಲ್ಲ, ನೀವು ಆ ಸ್ಥಾನದಲ್ಲಿ ನೀವು ಇಲ್ಲ. ಈಗ ಕಾಂಗ್ರೆಸ್ ಅವರು ಮಾತಾಡ್ಬೇಕು ನೆಕ್ಸ್ಟ್. ಖಂಡಿತ. ಯಾಕೆಂದ್ರೆ ಬಟ್ ಸಾಧ್ಯತೆಗಳು ಎರಡೂ ಇದೆ, ಅವಕಾಶ ಎರಡೂ ಇದೆ. ಅದನ್ನ ಎರಡನ್ನೂ ಸಹ ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಮತ್ತೆ ಸ್ವಾಭಾವಿಕವಾಗಿ ಆ ಪಕ್ಷದಲ್ಲಿ ಇರ್ತಕ್ಕಂಥ ಆಕಾಂಕ್ಷಿಗಳು ಬಹಳ ಸಲ ಗೆದ್ದಂತವರು ಹಿರಿಯರು ಅಪೇಕ್ಷೆ ಪಡೋದ್ರಲ್ಲಿ ತಪ್ಪೇನೂ ಇಲ್ಲ. ಬಹಳಷ್ಟು ಜನ ಹಿರಿಯರು ಬಹಿರಂಗವಾಗಿ ಭಿನ್ನಮತ ಮಾಡ್ತಾ ಇಲ್ಲ, ಅಥವಾ ಈ ರಮೇಶ್ ಜಾರಕಿಹೊಳಿ ಟೀಮು ಆಪರೇಷನ್ ಕಮಲ ಅಂತ ಹೇಳೋದು, ನಮ್ಮ ಮಂತ್ರಿ ಸ್ಥಾನ ಕೊಡದೆ ಹೋದ್ರೆ ನೋಡಿ ಆ ಥರ ಮಾಡ್ತಾ ಇಲ್ಲ. ಬಟ್ ಹಿರಿಯರು ಮೌನವಾಗಿ ಒತ್ತಡ ತಂತ್ರ ಮುಂದುವರಿಸಿರೋದು ನೋಡಿದ್ರೆ ಹೈಕಮಾಂಡ್ ಡಿಸೆಂಬರ್ 22 ಸಂಪುಟ ವಿಸ್ತರಣೆ ಕೂಡ ಮುಂದಕ್ಕೆ ಹಾಕಬಹುದು ಅಂತ ನನ್ನ ಊಹೆ. ಇಲ್ಲ, ಇಲ್ಲಿ ಹಿರಿಯರು ಕಿರಿಯರನ್ನ ಭಾವ ಇಲ್ಲ. ಈಗ ಕಿರಿಯರು ಸ್ವಲ್ಪ ಅವ್ರ ಒತ್ತಡ ಜಾಸ್ತಿ ತೋರ್ಸೋ ಕಾರಣಕ್ಕೆ ಬಹಿರಂಗವಾಗಿ ಹಿರಿಯರಿಗೆ ಅವ್ರಿಗೂ ಆಸೆ ಇರುತ್ತೆ, ಅವ್ರು ಬೇರೆ ತರದ ಒತ್ತಡಗಳನ್ನ ಹಾಕ್ತಾರೆ. ಅದ್ರಲ್ಲಿ ಏನು ತಪ್ಪು ಅಂತಲ್ಲ, ಅಪೇಕ್ಷೆ ಡಿಸೆಂಬರ್ 22 ಹಾಲ್ಟ್ ಆಗುತ್ತಾ? ಇಲ್ಲ, ಖಂಡಿತ. ನನಗೆ ನಮ್ಮ ಪಕ್ಷದಲ್ಲಿ ನಡೆದಿರತಕ್ಕಂಥ ಬೆಳವಣಿಗೆಗಳು ಮಾಹಿತಿ ಪ್ರಕಾರ 22ಕ್ಕೆ ಖಂಡಿತವಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ದೇವೇಗೌಡರು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ, ಕುಮಾರಸ್ವಾಮಿ ಅವರು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಬಹುತೇಕ ಕಾಂಗ್ರೆಸ್ ಹೈಕಮಾಂಡ್ ಅವರು ಸೂಚನೆಯನ್ನು ಕೊಟ್ಟರೆ 22ಕ್ಕೆ ಪುನರ್ರಚನೆ ವಿಸ್ತರಣೆ ಎರಡರಲ್ಲೊಂದು ಆದಂಥದ್ದು ಖಂಡಿತ ಆಗುತ್ತೆ. ಡಾಕ್ಟರ್ ರಾಮನಾಚಾರ್ಯ, ರಾಮಲಿಂಗಾರೆಡ್ಡಿ ಅವರು ಮಾತು ತಾವು ತುಂಬಾ ಸೂಕ್ಷ್ಮ ಗಮನಿಸ್ತೀರಿ. ಮತ್ತೆ ರಾಮಲಿಂಗಾರೆಡ್ಡಿ ಅವರು ಕೂಡ ಈ ಥರದ ವಿಚಾರಗಳನ್ನು ಬಹಿರಂಗವಾಗಿ ಮಾತಾಡೋರಲ್ಲ, ನಿಮ್ಗೆ ಗೊತ್ತಿದೆ. ಅವ್ರು ಎಷ್ಟೇನು ಆದರೆ ಅವರು ಒಂಥರ ಒಂದು ಶೈಲಿ, ಅದೊಂದು ರಾಜಕಾರಣದಲ್ಲಿ ಭಾಳ ಸ್ಮೂತಾಗಿ ಯಾವತ್ತೂ ಕೂಡ ಕಮೆಂಟ್ ಮಾಡೋರು. ನಮಗೊಂದು ನ್ಯಾಯ, ಇನ್ನೊಬ್ರಿಗೊಂದು ನ್ಯಾಯ, ಪಿಕ್ ಆ್ಯಂಡ್ ಚೂಸ್ ಆಗಿದೆ. 22ಕ್ಕೆ ಸಂಪುಟ ವಿಸ್ತರಣೆ ಆಗಲ್ಲ ಅಂತ ಹೇಳ್ತಾರೆ. ರೇವಣ್ಣ ಅವ್ರಿಗೆ ಮಾಡಕ್ಕೆ ಬಿಡಲ್ಲ ಅಂದ್ರೆ ರೇವಣ್ಣ ಮೇಲೆ ಹಾಕಲ್ಲ ಅವರು, ಶೂನ್ಯ ಮಾಸ ಅನ್ನೋ ಕಾರಣಕ್ಕೆ. ಹಾಗಾಗಿ 22 ಸಂಪುಟ ವಿಸ್ತರಣೆ ಇದೆಯಲ್ಲ, ಇದು ಒಂದು ರೀತಿ ಹೊಟ್ಟೆ ಒಳಗಿನ ಉರಿ ಇದೆಯಲ್ಲ, ಇದು ಸರ್ಕಾರಕ್ಕೆ ಅಪಾಯ ಮಾಡುತ್ತಾ? ಈಗ ಕಳೆದ 3 ಸಲ ಆದಂಥ ಮಂತ್ರಿಮಂಡಲ ವಿಸ್ತರಣೆಯ ಪ್ರಹಸನ 7 ಸಲ ಮಿನಿಮಮ್ ಅಂತೂ ಎಲ್ಲ ಪಬ್ಲಿಕ್ ಆಗಿ 3 ಸಲ ಆಗಿದೆ. ಪ್ರತಿ ಸಲನೂ ಅವ್ರು ಹೇಳ್ತಿರುವಂಥ ಕಾರಣ ಏನು ಅಂದರೆ ಹುಣ್ಣಿಮೆ, ಅಮಾವಾಸ್ಯೆ, ಸೋಮವಾರ, ಮಂಗಳವಾರ, ಬೆಳಗ್ಗೆ, ಸಾಯಂಕಾಲ, ಶನಿ ಅಥವಾ ಇನ್ನೇನೇನು ಈ ಥರದ ಚಿಕ್ಕ ಮಕ್ಕಳು ಆಟ ಆಡುವಾಗ ಗೋಪುರ ಬಿದ್ದರೆ ಏನು ಕಾರಣ ಹೇಳಬೇಕು ಆ ಥರ ಹೇಳ್ಕೊಂತ ಹೊರಟಿದ್ದಾರೆ. ಈಗ ಆಗಿರೋದೇನು ಅಂದರೆ, ಒಂದು 2 ಪಕ್ಷಗಳು ಸೇರಿ ಒಂದು ಸರ್ಕಾರ ಮಾಡಿದಾಗ ಜನತಾದಳದಲ್ಲಿ ಕಳೆದ 10 ವರ್ಷಗಳಿಂದ 15 ವರ್ಷಗಳಿಂದ ಅವ್ರ ಕೈಯಲ್ಲಿ ಸರ್ಕಾರ ಇಲ್ಲದೆ ಇರೋದರಿಂದ ಅಧಿಕಾರವನ್ನು ನಡೆಸೋದಕ್ಕೆ ಅನುಭವ ಇರುವಂಥ ಜನರ ಸಂಖ್ಯೆ ಏನಿದ್ರೂ ಕಡಿಮೆ ಇತ್ತು. ಆ ಸ್ಥಾನವನ್ನು ಕಾಂಗ್ರೆಸ್ನಲ್ಲಿರುವಂಥ ಈಗಾಗಲೇ ಅಧಿಕಾರವನ್ನು ನಡೆಸಿ ಅನುಭವ ಪಡೆದವ್ರದ್ದು ಒಂದು ಟೀಮ್ ಮಾಡಿ 1-2 ಜನರನ್ನು ಮಾತ್ರ ಹೊಸಬ್ರನ್ನು ತಗೊಂಡು ಸರ್ಕಾರ ನಡೆಸಿದರೆ ಸರ್ಕಾರ ಘನವಾಗಿ ಮತ್ತು ಜವಾಬ್ದಾರಿಯಿಂದ ನಡೆಯುವಂಥ ಚಾನ್ಸಸ್ ಇತ್ತು. ಬಟ್ ಕಾಂಗ್ರೆಸ್ ಈ ನಿರ್ಣಯವನ್ನು ಯಾಕೆ ತಗೊಳ್ಳಿಲ್ಲೋ ನನಗೆ ಗೊತ್ತಿಲ್ಲ. ಅವ್ರು ಏನು ಮಾಡಿದರು, ಒಂದು ಸಲನೂ ಮಂತ್ರಿ ಆಗಿರದೇ ಇದ್ದವರು, ನಾನು ನಗಣ್ಯ ಅನ್ನೋ ಶಬ್ದ ಉಪಯೋಗಿಸಬಾರ್ದು, ಆದರೆ ಆ ಜಿಲ್ಲೆಯಲ್ಲಿ ಅವರು ಮಂತ್ರಿ ಆಗ್ತಾರೆ ಅಂತ ಅಲ್ಲಿ ಜನನೇ ಅಂದ್ಕೊಳ್ಳದೆ ಇರೋವಂಥವ್ರನ್ನ ತಂದು ಕೂಡಿಸ್ಬಿಟ್ರು. ಈಗ ನೀವು ನೋಡಿದ್ದೀರಿ, ಬಾಗಲಕೋಟೆ ಜಿಲ್ಲೆಯಿಂದ ಯಾರು ಬಂದರು, ಬಿಜಾಪುರದಿಂದ ಯಾರು ಬಂದರು ಮತ್ತು ಹಾವೇರಿಯಿಂದ ಯಾರು ಮಂತ್ರಿ ಆದರು ಅಂತ ಇಡೀ ಜಿಲ್ಲೆಯಿಂದ. ಅಲ್ಲಿ ಎಂ ಬಿ ಪಾಟೀಲ್ ಅಂತವರು, SR ಪಾಟೀಲ್ರಂತವರು, HK ಪಾಟೀಲ್ರು, ಅದಾದ ನಂತರ ಹೈಕಮಾಂಡ್ ಹೇಳಿದ್ರು ಸೀನಿಯರ್ಸ್ ಒಂದು ಸ್ವಲ್ಪ ರೆಸ್ಟ್ ತೊಗೊಳ್ಳಿ ಅಂತ.
ಸರ್ಕಾರಗಳನ್ನು ನಡೆಸಕ್ಕಾಗತ್ತೇನ್ರಿ? ಎಲ್ಲ ನಮ್ಮನ್ನ ಯಾಕೆ ಅವ್ರಿಗೆ ಕೇಳ್ತಿರೋದು ರಮೇಶ್ ಬಾಬು ಅವರೇ, ನಮ್ಮನ್ನ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರು ಓಕೆ, ಆದ್ರೆ ಜಾರ್ಜ್ ಅವ್ರಿಗೆ ಯಾಕೆ ರೆಸ್ಟ್ ಕೊಡ್ಲಿಲ್ಲ? ಅವರು ಸೀನಿಯರ್ ತಾನೆ. ಡಿ ಕೆ ದೇಶಪಾಂಡೆ ಅವ್ರಿಗೆ ಕೊಡ್ಲಿಲ್ಲ, ರೆಸ್ಟ್ ಕೊಡ್ಲಿಲ್ಲ, ನಮಗ್ ಮಾತ್ರ ರೆಸ್ಟ್ ಯಾಕೆ? ಏನೋ ಪ್ರಶ್ನೆ ಕೇಳ್ತದೆ ನಿಮ್ ಸರ್ಕಾರಕ್ಕೆ. ಕಾಂಗ್ರೆಸ್ ಕೇಳ್ತದೆ ಡೈರೆಕ್ಟ್ ಆಗಿ, ಬಟ್ ನಿಮ್ ಸರ್ಕಾರ ಇಲ್ಲ. ರಾಮಲಿಂಗಾರೆಡ್ಡಿ ಅವ್ರು ಎತ್ತಿರ್ತಕ್ಕಂಥ ಪ್ರಶ್ನೆಗಳು ಬಹುತೇಕ ಅವರ ಚಿಂತನೆಗೆ ಸರಿ ಇರ್ಬೋದು, ಆದರೆ ಅದಕ್ಕೆ ವಾಮನಾಚಾರ್ಯರು ನಾನು ಉತ್ತರ ಕೊಡೋಕ್ಕಾಗಲ್ಲ. ವಾಮನಾಚಾರ್ಯರು ಅನುಭವ ಇಲ್ಲ ಅನ್ನೋ ಮಾತನ್ನು ಬಳಸಿದ್ರು, ಅದು ತಪ್ಪು, ನಾನು ಹೇಳೋದಿಲ್ಲ. ಬಹಳಷ್ಟು ಜನ ಅನುಭವ ಇಲ್ಲದೇ ಇರ್ತಕ್ಕಂಥವ್ರು ಇವರು ಮುಖ್ಯಮಂತ್ರಿಗಳು ಭಾರತೀಯ ಜನತಾ ಪಕ್ಷದಲ್ಲಿ ಮಾಡಿದಂಥದ್ದು ಇದೆ, ಪ್ರಶ್ನೆ ಬೇರೆ. ಬಟ್ ಅವಕಾಶ ಸಿಕ್ತಂಥ ಸಮಯದಲ್ಲಿ ಎಲ್ಲೂ ಸಹ ಸಮರ್ಥರಿರ್ತಾರೆ. ಅವರು ಶಾಸಕರಾಗಿ ಆಯ್ಕೆ ಆದಾಗಲೇ ಅವ್ರ ಮಂತ್ರಿ ಆಗೋದಕ್ಕೆ ಅರ್ಹತೆ ಇಟ್ಕೊಂಡೆ ಆಯ್ಕೆ ಆಗಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ಇಲ್ಲಿ ಅವಕಾಶಗಳು ಎಲ್ರಿಗೂ ಸಿಗಬೇಕು ಅನ್ನೋದು ಒಂದು ಕಡೆ. ಆದರೆ ಪಕ್ಷದಲ್ಲಿ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯದಲ್ಲಿ ಮತ್ತು ಪ್ರಾದೇಶಿಕವಾರು, ಜಿಲ್ಲಾವಾರು, ಸಮುದಾಯದವಾರು ಕೊಡೋ ಹಿನ್ನೆಲೆಯಲ್ಲಿ ಅವ್ರು ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದು ಯಾವ ಕಾರಣಕ್ಕೆ ಆಯ್ಕೆ ಮಾಡ್ಕೊಂಡಿರ್ತಾರೆ ನಾನು ಹೇಳಕ್ಕಾಗೋದಿಲ್ಲ. ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಕೊಡಬಾರ್ದು ಅಂತಲ್ಲ, ಅವರು ಸಹ ಸಮರ್ಥ ಇದ್ದಾರೆ. ನೀವು ಹೇಳಿದ್ ನಿಜ. ಆದ್ರೆ ಇದು ಪಕ್ಷದ ಹಿತದೃಷ್ಟಿ, ಸರ್ಕಾರ ಹಿತದೃಷ್ಟಿ, ಬಿಜೆಪಿನ ಅಧಿಕಾರದಿಂದ ಹೊರಗಿಡುವ ಕಾರಣಕ್ಕಾಗಿ ಮಾಡ್ಕೊಂಡಿರೋ ಸತ್ಯ ಗೊತ್ತಿದ್ದ ಮೇಲೂ ಕೂಡ ಇಬ್ಬರು ಹಿರಿಯ ನಾಯಕರು ಇದು ತಪ್ಪು ಅನ್ನುವಂಥ ಮಾತುಗಳನ್ನ ಆಡ್ತಾ ಇರ್ತಕ್ಕಂಥದ್ದು ಯಾಕೆ ಅಂದ್ರೆ ಹಿರಿಯರಿಗೂ ಕೂಡ ಅತೃಪ್ತಿ ಇದೆ. ನಾನು ರಮೇಶ್ ಜಾರಕಿಹೊಳಿ ಟೀಮ್ ಬಗ್ಗೆ ಹೇಳ್ತಾರೆ. ರಮೇಶ್ ಜಾರಕಿಹೊಳಿ ಟೀಮ್ ಅದು ರಸ್ತೆಯಲ್ಲಿ ಓಪನ್ ಆಗಿರ್ತಕ್ಕಂಥ ಸತ್ಯ, ಅದು ಒಂದು ರೀತಿ ಸಂತೆಯಲ್ಲಿ ಸೀರೆ ಬಿಚ್ಚದಾದಂಥ ಒಂದು ಸಂದರ್ಭ. ಆದ್ರೆ ಇದು ಓಪನ್ ಆಗಿ ಬಂದಿಲ್ಲ. ಆದ್ರೆ ಒಳಗೆ ಇದು ಕೊತ ಕೂತಿರ್ತದೆ. ಹೈಕಮಾಂಡ್ ಮಟ್ಟಕ್ಕೆ ಈ ಹಿರಿಯರ ಬ್ರಿಗೇಡ್ ಏನೋ ಹೋದ್ರೆ ಸಂಪುಟ ವಿಸ್ತರಣೆಗೆ ಅವರು ಫುಲ್ ಸ್ಟಾಪ್ ಹಾಕಿಸ್ತಾರೆ. ಮುಂದೆ ನೋಡ್ಕೊಳ್ಳೋಣ ಅನ್ನೋದು. ಮತ್ತಷ್ಟು ಮಾತಾಡ್ತೀನಿ. ಮಂತ್ರಿಗಳಿಗೆ ಗೆಟ್ ಪಾಸ್. ನಮ್ಮ ಜೊತೆಗೆ ಕಾಂಗ್ರೆಸ್ನ ಶಾಸಕರು ವಕ್ತಾರರಾದಂಥ ಧರ್ಮಸಿಂಗ್ ಅವರು ದೂರ ಸಂಪರ್ಕದಲ್ಲಿ ಇವಿಗೂ ಕೂಡ ಬರ್ತಾರೆ. ಧರ್ಮಸಿಂಗ್ ಅವರೇ, ಸಚಿವ ಸಂಪುಟ ವಿಸ್ತರಣೆ ಆಗೋದು ಡೌಟು. ಅನೇಕ ಆಕಾಂಕ್ಷಿಗಳಿದ್ದಾರೆ. ಅದು ದಲಿತ ಇರ್ಬೋದು, OBC ಇರ್ಬೋದು, ರೆಡ್ಡಿ ಇರ್ಬೋದು, ಬೇರೆ ಬೇರೆ ಜಾತಿಗಳು ಕೂಡ ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ. ಅದಕ್ಕೆ ಅವಕಾಶ ಕೊಡಲಿ. ಈಗಿರ್ತಕ್ಕಂಥ 2-3 ಬಾರಿ ಮಂತ್ರಿಗಳಾದವ್ರನ್ನ ಕೈ ಬಿಡಿ ಅನ್ನುವಂಥ ಆಗ್ರಹ ಮಾಡ್ತಾ ಇದ್ದಾರೆ ಹೈಕಮಾಂಡ್ಗೆ. ಹಾಗಾದ್ರೆ ಹೈಕಮಾಂಡ್ ಪ್ರಕಾರ ಈ ಸದ್ಯಕ್ಕೆ ಡಿಸೆಂಬರ್ 22 ಸಂಪುಟ ವಿಸ್ತರಣೆ ಆಗುತ್ತಾ ಆಗಲ್ವಾ? ನೀವು ಕೂಡ ಆಕಾಂಕ್ಷಿಗಳಾಗಿದ್ರಿ. ಧರ್ಮಸಿಂಗ್ ಅವರು, ಸಂಪುಟ ವಿಸ್ತರಣೆ 22ಕ್ಕೆ ಆಗುತ್ತಾ? ಹಲೋ ಧರ್ಮಸಿಂಗ್ ಅವರ, ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ? ಸರ್ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ ಸರ್ ನಮ್ಗೆ. ಈಗ ಹಿರಿಯರೇನು ಹೇಳ್ತಾ ಇದಾರೆ, ಕಾಮರಾಜ್ ಸೂತ್ರ ಅನುಸರಿಸಿ ಅಂತ. ಲೋಕಸಭಾ ಚುನಾವಣೆ ಅಂತ ಹೇಳ್ತೀರಿ, ಹಿರಿಯ ಅಂತಂದ್ರೆ ನಾವು ರಾಮಲಿಂಗಾರೆಡ್ಡಿ ಹೇಳೋದು ನಾನು ಹಿರಿಯ, ದೇಶಪಾಂಡೆ ಹಿರಿಯರಲ್ವಾ, ಅವ್ರು 4 ಸಲ ಮಂತ್ರಿ ಆಗ್ತಾರೆ. ಜಾರ್ಜ್ ಹಿರಿಯರಲ್ವಾ, 2-3 ಸಲ ಮಂತ್ರಿ ಆಗ್ತಾರೆ. DK ಶಿವಕುಮಾರ್ ಮಂತ್ರಿ ಆಗ್ತಾರೆ. ಅನೇಕ ಸಮುದಾಯಗಳ ಮಂತ್ರಿ ಮಾಡಿಲ್ಲ. ನಮ್ಮನ್ನ ಯಾಕೆ ಈಗ ಬ್ರಾಹ್ಮಣ ಸಮುದಾಯದಿಂದ 4 ಜನ ಗೆದ್ದಿದ್ದಾರೆ, 3 ಜನಕ್ಕೆ ಅಧಿಕಾರ ಕೊಟ್ಟಿದ್ರೆ ನಾವೇನ್ ತಪ್ಪು ಮಾಡಿದೀವಿ? ಹಾಗಾದ್ರೆ ಡಿಸೆಂಬರ್ 22ಕ್ಕೆ ಹೈಕಮಾಂಡ್ ಇದನ್ನು ಮುಂದಕ್ಕೆ ಹಾಕುತ್ತಾ? ಸರ್ ಈಗ ನಮಗೆ ಗೊತ್ತಿರುವ ಹಾಗೆ ಇಲ್ಲಿ ಎಲ್ಲರೂ ಹಿರಿಯರಾದಾಗ ಮತ್ತೆ ಶಾಸಕರಾದಾಗ ಎಲ್ರಿಗೂ ಕೂಡ ನಮ್ಗೆ ಮಂತ್ರಿ ಆಗ್ಬೇಕನ್ನೋ ಆಸೆ ತುಂಬಾ ಇರುತ್ತೆ. ಆದ್ರೆ ಪಕ್ಷದಲ್ಲಿ ಅವ್ರಿಗೂ ಕೂಡ ಇದೆಲ್ಲ ನಿಭಾಯಿಸ್ಬೇಕು. ವಲಯವಾರು ಮತ್ತು ಜಿಲ್ಲಾವಾರು ಮತ್ತೆ ಜಾತಿವಾರೆಲ್ಲ ಕೊಡ್ಬೇಕಂತ ಹೇಳಿದ್ರೆ ಅವ್ರಿಗೂ ಕೂಡ ದೊಡ್ಡ ಜವಾಬ್ದಾರಿ ಇರುತ್ತೆ ಸ್ವಲ್ಪ. ಈಗ ಆಮೇಲೆ ನಮ್ದು ಸಮ್ಮಿಶ್ರ ಸರ್ಕಾರ ಬೇರೆ ಇದ್ರ ಜೊತೆನಲ್ಲಿ. ಯಾವ್ದೋ ಒಂದೇ ಸರ್ಕಾರ ಆಗಿದ್ರೆ ನಾವು ಇನ್ನೂ 8-10 ಜನ ನಮ್ಗೆ ನಮ್ಮ ಕಡೆನೆ ಇರ್ತಾ ಇದ್ರು ಮಿನಿಸ್ಟರ್ಗಳು. ಸಾಕಷ್ಟು ಗೊಂದಲಗಳು ನಿವಾರಣೆ ಆಗ್ತಾ ಇತ್ತು. ಆದ್ರೆ ಈಗ ಸಮ್ಮಿಶ್ರ ಸರ್ಕಾರ ಆಗಿರೋದ್ರಿಂದ ನಾವು 1:3 JDS-ನವ್ರಿಗೆ ಕೊಡ್ಬೇಕು, 2:3 ನಾವು ನಮ್ಮ ಪಕ್ಷದವ್ರು ಇಟ್ಕೋಬೇಕು. ಇದು ಎಲ್ಲದಕ್ಕೂ ಅನ್ವಯ ಆಗುತ್ತಿದ್ದು. ಸ್ಥಳೀಯ ಸಂಸ್ಥೆಗಳು ಇರ್ಬೋದು, ಮತ್ತೆ ಮಂತ್ರಿಗಳು ಇರ್ಬೋದು, MP ಸೀಟ್ ಇರ್ಬೋದು, ಬರ್ತಕ್ಕಂಥ ಎಲ್ಲಾ ವಿಚಾರದಲ್ಲೂ ಈ ಸೂತ್ರ ಅನ್ವಯವಾಗೋದ್ರಿಂದ ಸ್ವಲ್ಪ ಎಲ್ರಿಗೂ ಈಗ ಹಿರಿಯ ನಾಯಕರುಗಳ ಚರ್ಚೆ ಅವರು ನಾಳೆ ಡಿಸೆಂಬರ್ 18ರ ಶಾಸಕಾಂಗ ಸಭೆಯಲ್ಲಿ ಕೂಡ ಪ್ರಸ್ತಾಪ ಮಾಡೋರಿದ್ದಾರೆ. ಹೈಕಮಾಂಡ್ ಮಟ್ಟಕ್ಕೆ ಹೋಗೋರಿದ್ದಾರೆ. ಈ ಅಧಿವೇಶನ ಆದ್ಮೇಲೆ ಅವ್ರು ಯಾರು ಕೂಡ ಅಧಿಕೃತ ಹೊರಗಡೆ ಹೇಳ್ತಲ್ಲ. ರಾಮಲಿಂಗಾರೆಡ್ಡಿ, MP ಪಾಟೀಲ್ ನಮ್ಮ ಜೊತೆ ಮಾತಾಡಿದ್ದಾರೆ. ಡಿಸೆಂಬರ್ 22ಕ್ಕೆ ಸಂಪುಟ ವಿಸ್ತರಣೆ ಆಗಲ್ಲ. ಹಿರಿಯರಂದ್ರೆ ನಮ್ಮನ್ನು ದೂರ ಇಡ್ತೀರಿ. ಆದ್ರೆ ಅದನ್ನೆಲ್ಲ ನೋಡ್ದೆ ಸರ್, ನಾನು ಅದನ್ನೆಲ್ಲ ನೋಡ್ದೆ, ತಮ್ಮ ಟಿವಿನಲ್ಲಿ ನೋಡ್ತಾ ಇದ್ದೆ. ಅದು ಈಗಾಗ್ಲೇ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಾಕಷ್ಟು ರಾತ್ರಿನೂ ಕೂಡ ಅವರು ಏರ್ಪೋರ್ಟ್ ಅಲ್ಲಿ ಇಳಿದ ತಕ್ಷಣ 20 ಹೇಳಿ, ಆಮೇಲೆ ನಂತರ 22ಕ್ಕೆ ನಮ್ದು ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳಿದ್ದಾರೆ. ನಮ್ಮ KPCC ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ದಾರೆ. ಈಗಾಗ್ಲೇನೆ ನಾವು 20 ಮಂತ್ರಿಗಳನ್ನ ಪಕ್ಷ ಸಂಘಟನೆಗೆ ಜವಾಬ್ದಾರಿ ಕೊಡಬೇಕು, 2 ಬಾರಿ ಆಗಿರೋರು ಅನ್ನೋದು ಕೂಡ ಹೈಕಮಾಂಡ್ ಮಟ್ಟಕ್ಕೆ ಒತ್ತಡ ತರ್ತಾ ಇದಾರೆ ಅಂತ. ಕೆಲವರು ಬಿಡಬೇಕು. ಕಾಮರಾಜ್ ಸೂತ್ರ ಪ್ರಕಾರ ಪಕ್ಷ ಸಂಘಟನೆ ಮಾಡ್ಬೇಕಾ ಬರೀ ಸರ್ಕಾರ? ನಾನೇನ್ ಅನ್ಕೊಳ್ತೀನಿ ಅಂದ್ರೆ ಕಾಮರಾಜ್ ಸೂತ್ರ ಪ್ರಕಾರ ಆದ್ರೂ ಕೂಡ ಅದನ್ನೇನು ಅವ್ರನ್ನ ಡ್ರಾಪ್ ಮಾಡೋ ಪ್ರಶ್ನೆ ಬರಲ್ಲ. ಮೋಸ್ಟ್ ಪ್ರಾಬಬಲಿ ಅವ್ರನ್ನ ಪಾರ್ಲಿಮೆಂಟ್ ತಗೊಂಡ್ಬರ್ಬೋದು ಸರ್, ನನಗೆ ಗೊತ್ತಿರೋ. ಪಾರ್ಲಿಮೆಂಟ್ ಅಷ್ಟೊತ್ತಿಗೆ ಕೆಲವು ಸಚಿವರನ್ನ ಪಕ್ಷ ಸಂಘಟನೆ ಜವಾಬ್ದಾರಿ ಕೊಡ್ಬೇಕಂತ ಇರುತ್ತೆ.
ಪಕ್ಷ ಸಂಘಟನೆ ಜೊತೆಗೆ ಅಭ್ಯರ್ಥಿಗಳಾದ್ರೆ ಏನು ಆಶ್ಚರ್ಯ ಇಲ್ಲ. ಬದಲಾವಣೆ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ಅವ್ರನ್ನ candidate ಮಾಡ್ತಾರೆ. ಈಗ ಅವ್ರನ್ನ ಪಾರ್ಲಿಮೆಂಟ್ ಅಭ್ಯರ್ಥಿಗಳಾಗಿ ತರ್ಬೋದು ಅಂತ ನನ್ನ ಒಂದು ಊಹೆ. ಹೊಸ ಪಾಯಿಂಟ್ ಹೇಳ್ತಂದ್ರೆ ಸಚಿವರನ್ನೇ ಮಂತ್ರಿ ಸ್ಥಾನ ಬಿಟ್ಟು ಕ್ಯಾಂಡಿಡೇಟ್ ಮಾಡ್ತಾರೆ. ರಾಮಲಿಂಗಾರೆಡ್ಡಿ ಅವ್ರನ್ನ ಹೇಳ್ತಾ ಇರೋದು. ಹೌದು, ರಾಮಲಿಂಗಾರೆಡ್ಡಿ ಆಶ್ಚರ್ಯ ಪಡ್ಬೇಡಿ. ಈಗ ಅನಂತಕುಮಾರ್ ಅವ್ರು ಇಲ್ಲ ಅಲ್ಲಿ. ರಾಮಲಿಂಗಾರೆಡ್ಡಿ ಲೋಕಸಭೆಗೆ ಲಾಸ್ಟ್ ಟೈಮ್ ಕೂಡ ನಿಮ್ಗೆ ನಿಮ್ಮ ಟಿವಿನಲ್ಲೇ ನಾನು ಹೇಳಿದ್ದೆ, ತಮ್ಮ ಮುಂದೆನೆ ಹೇಳಿದ್ದೆ ಇದನ್ನ. ಅವರು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆದ್ರೆ ಆಶ್ಚರ್ಯ ಪಡಬೇಡಿ. ಓಕೆ ಈಗ ಈಗಿರ್ತಕ್ಕಂಥದ್ದು ಈ 30 ಜನ ನಿಗಮ ಮಂಡಳಿ ಅವಕಾಶ ಇದೆ. ಎಲ್ಲ ಶಾಸಕರಿಗೆ ನಿಗಮ ಮಂಡಳಿ ಕೊಟ್ಟರೆ ಕಾರ್ಯಕರ್ತರೇನು ಮನೆಯಲ್ಲಿ ನೀರು ಕುಡ್ಕೊಂಡು ಮಲ್ಕೋಬೇಕಾ? ಇಲ್ಲ ಸರ್, ಈಗ ಸಚಿವ ಸ್ಥಾನ ಇರೋದು ನಿಮ್ಗೆ ಖಾಲಿ ಇದಾವೆ. ಕೇಳಿ ಸರ್, ಈಗ ನನಗೆ ಗೊತ್ತಿರೋ ಪ್ರಕಾರ 20 ಜನ ಕಾಂಗ್ರೆಸ್ ಅಲ್ಲಿ, 10 ಜನ JDS ಅಲ್ಲಿ ಮಾಡ್ತಾರೆ. 30 ಹೋದ್ರೆ ಇನ್ನೂ 80 ಸ್ಥಾನಗಳು ಇರ್ತದೆ. ಅದನ್ನೆಲ್ಲ ಕಾರ್ಯಕರ್ತರು ಕೊಡ್ತಾರೆ, ಅದ್ರಲ್ಲೇನು ಇದಿಲ್ಲ. ಮತ್ತೆ ನಮ್ಮ ಸಹಕಾರ ಇದ್ರಲ್ಲೂ ಸಹಕಾರ ಸಂಘಗಳಲ್ಲಿ ಎಲ್ಲ ಕಡೆ ಅವಕಾಶಗಳಿದಾವೆ. ಸರ್ಕಾರ ನಮ್ದಿರೋದ್ರಿಂದ ಯಾರಿಗೂ ಕೂಡ ಅನ್ಯಾಯ ಆಗಲ್ಲ, ಎಲ್ರಿಗೂ ಕೂಡ ಅವಕಾಶ ಆಗುತ್ತೆ ಸರ್. ಸೊ ಡಿಸೆಂಬರ್ 22ಕ್ಕೆ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳ್ತೀರಿ? ಖಂಡಿತ ಆಗುತ್ತೆ ಸರ್. ನನಗಿರೋ ಇನ್ಫಾರ್ಮೇಶನ್ ಮತ್ತೆ ಬೇರೆ ಕಡೆ ನನಗೆ ಸಿಗ್ತಾ ಇರತಕ್ಕಂತ ಮಾಹಿತಿ ಪ್ರಕಾರ 22ಕ್ಕೆ ಹೈಕಮಾಂಡ್ ತಲೆ ಕೆಡಿಸ್ಕೊಂಡ್ರದು ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ರಾಜಸ್ಥಾನ. ಕರ್ನಾಟಕ ಏನು ಇಲ್ಲ, ನಮ್ದು 21ಕ್ಕೆ ನಮ್ದು ಫೈನಲ್ ಆಗುತ್ತೆ ಸರ್. ಆಮೇಲೆ ಈಗ ನಮ್ಮ ಹಿರಿಯ ನಾಯಕರುಗಳು ಹೇಳಿದಾಗ 5-6 ಬಾರಿ ಈಗ ಅದು ಮುಂದಕ್ಕೆ ಹೋಗಿರೋದ್ರಿಂದ ಇದಾಗ್ಲೇ ಯಾರು ತೆಗಿಬೇಕು, ಯಾರನ್ನ ತಗೋಬೇಕು, ಅಥವಾ ಯಾರನ್ನ ಮುಂದುವರ್ಸ್ಬೇಕು, ಅಥವಾ ಇರೋ ಸ್ಥಾನಗಳನ್ನ ಹ್ಯಾಕ್ ತುಂಬಬೇಕು ಅನ್ನೋದು ಹಲವಾರು ಬಾರಿ ಚರ್ಚೆ ಆಗಿರೋದ್ರಿಂದ ಇದೇನು ದೊಡ್ಡ ವಿಚಾರ ಚರ್ಚೆ ಆಗಿದೆ ಹೈಕಮಾಂಡ್ ಮಟ್ಟದಲ್ಲಿ. ಸರ್, ಒಂದ್ ವಿಚಾರ ಹೇಳ್ತೀನಿ ಕೇಳಿ. ನಮ್ಮ ಹೈಕಮಾಂಡ್ ಆಗ್ಲಿ, ನಮ್ಮ ನಾಯಕರುಗಳಾಗ್ಲಿ, ಸಿದ್ದರಾಮಯ್ಯನವರಾಗ್ಲಿ, KPCC ಅಧ್ಯಕ್ಷರಾಗ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಾಗ್ಲಿ, ನಮ್ಮ DCM ಪರಮೇಶ್ವರ್ ಸಾಹೇಬ್ರಾಗ್ಲಿ, ಎಲ್ರಿಗೂ ಕೂಡ ಸಾಮರ್ಥ್ಯ ಇರ್ತಕ್ಕಂಥವ್ರು ಇರೋದ್ರಿಂದ ಏನು ನೀವು ಒಂದ್ 2-3 ನಿಮಿಷ ಲೈವ್ ಬನ್ನಿ. ಲೈವ್ ಬರ್ತಾ ಇದ್ರಿ, ತಾವು ಹೋಗ್ತಾ ಇದ್ರಿ, ಅಲ್ಲಿ ಜಾಗಕ್ಕೆ ಲೈವ್ ಬರ್ದಿ. ನಾನು ಮಾತಾಡ್ತೀನಿ ಡಾಕ್ಟರ್ ಅಮನಾಚಾರ್ಯ, ರಮೇಶ್ ಬಾಬುರೇ. ಈಗ ತೆಗೆಯೋ ವಿಚಾರ ಇರ್ಬೋದು, ಇವನ್ ರಾಮಲಿಂಗಾರೆಡ್ಡಿ ಅಂತವ್ರನ್ನೇ ಲೋಕಸಭೆ ಕ್ಯಾಂಡಿಡೇಟ್ ಮಾಡ್ಬೋದು. ಬಹಳಷ್ಟು ಅವಕಾಶ ನೀವು ಹೇಳಿದೆ, ಆರಂಭದಲ್ಲಿ ಹೇಳಿದೆ, ಪುನರಚನೆ ಆಗ್ಬೋದು, ವಿಸ್ತರಣೆ ಆಗ್ಬೋದು, ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಹೈಕಮಾಂಡ್ ರೆಡಿ ಇದೆ ಅನ್ನೋದು. ಹಾಗಿದ್ರೆ ಡಿಸೆಂಬರ್ 22ಕ್ಕೆ ಸಂಪುಟ ವಿಸ್ತರಣೆ ಆಗಲ್ಲ ಅಂತ ರಾಮಲಿಂಗಾರೆಡ್ಡಿ ಹೆಂಗೆ ಹೇಳಿದ್ರು? ಅವ್ರೇನು ಹೊಸ ML ಅಲ್ಲ, ಆಮೇಲೆ ಪಕ್ಷದ ವ್ಯವಸ್ಥೆ ಗೊತ್ತು, ಮಂತ್ರಿ ಆಗಿದ್ದವರು, ಏನು 6 ತಿಂಗಳಿಂದ ಮಂತ್ರಿ ಆಗಿದ್ದವರು, ಪ್ರಭಾವಿ ಮಂತ್ರಿಗಳು. ರಮೇಶ್ ಬಾಬುರೇ, ಇಲ್ಲ ಈಗ ನೀವೇ ಒಪ್ಕೋತಾ ಇದ್ದೀರಾ, ಈಸ್ ಎ ಸೀನಿಯರ್ ಮೋಸ್ಟ್ ಲೀಡರ್, ಅದರಲ್ಲಿ ಎರಡನೇ ಮಾತಿಲ್ಲ. ಮತ್ತೆ ಅವ್ರನ್ನ ಮಂತ್ರಿ ಮಾಡಬೇಕಾಯ್ತು, ಅದೆಲ್ಲರೂ ಒಪ್ಕೊಳ್ಳೋಂಥ ವಿಚಾರ. ಮತ್ತೆ ಅವ್ರು ಮಂತ್ರಿ ಆಗೋ ಸಹ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದನ್ನು ಯಾರು ತಕರಾರು ಮಾಡೋದಿಲ್ಲ. ನನಗೆ ಇದು ಪ್ರಶ್ನೆ ಏನು ಕಾಡ್ತಾ ಇದೆ ಅಂದ್ರೆ, ಅವರು ಮಂತ್ರಿ ಮಂಡಲ ವಿಸ್ತರಣೆ ಆದ್ಮೇಲೂ ಕೂಡ ಮಾತಾಡಿರಲಿಲ್ಲ. ಎಲ್ಲಿ 21-22ಕ್ಕೆ ಫಿಕ್ಸ್ ಆಗುತ್ತೋ ಒಂದು ವಾರದ ಮೊದಲು ಮಾತಾಡಿದ್ದಾರೆ. ಅಲ್ಲ ಅಂದ್ರೆ ಅದನ್ನ ಹೋಲ್ಡ್ ಮಾಡ್ಸಕ್ಕ, ಅಥವಾ ಇರೋರ್ನ ಕೆಲವರು ಕೈ ಬಿಡಿ, ಹೊಸಬರು ಸೇರಿಸ್ಕೊಳ್ಳಿ. ಈಗ ದೇಶಪಾಂಡೆ ಅವರು ನೀವು ಸೈನಿಯರ್ ಅಂತ ಹೇಳ್ತೀರಿ, ದೇಶಪಾಂಡೆ ಅವರು ಯಾಕೆ ಮಂತ್ರಿ ಮಾಡಿದ್ರಿ, ಜಾರ್ಜ್ ಅವರು ಯಾಕೆ ಮಾಡಿದ್ರಿ, ಬೈರೇಗೌಡರಿಗೆ ಯಾಕೆ ಮಾಡಿದ್ರಿ? ಇಲ್ಲ, ಅವರು ಮಾತಾಡ್ತಾ ಇನ್ನೊಂದು ಮಾತಾಡಿದ್ದಾರೆ, ನೀವು ಯಾರು ಕೊಡ್ತೀರೋ ಕೊಡಿ, ಪೆಂಡಿಂಗ್ ಇಡೋದು ಬೇಡ ಮಾಡಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಮತ್ತೆ ಅವ್ರಿಗಿರ್ತಕ್ಕಂಥ ಮಾಹಿತಿ ನನಗೆ ಗೊತ್ತಿಲ್ಲ, 22ಕ್ಕೆ ಆಗಲ್ಲ ಅಂತ ಅಸಮಾಧಾನದಲ್ಲಿ ವ್ಯಕ್ತಪಡಿಸಿದ್ದಾರೆ. ಆದರೆ ನನಗಿರೋ ಮಾಹಿತಿ ನಾನು ಭಾಳ ಸ್ಪಷ್ಟ ಇದ್ದೇನೆ, ಬಹುತೇಕ 22ಕ್ಕೆ ಮಂತ್ರಿಮಂಡಲ ವಿಸ್ತರಣೆ ಅಥವಾ ಇದು ರಚನೆ ಎರಡರಲ್ಲಿ ಯಾವ್ದು ಬೇಕಾದ್ರೂ ಆಗ್ಬೋದು, ಆಗೋ ಸಾಧ್ಯತೆಗಳು ಬಹಳ ನಿಚ್ಚಳವಾಗಿದೆ. ಇನ್ನೊಂದು ಕಾಂಗ್ರೆಸ್ ವಕ್ತಾರರು ನನ್ನ ಸ್ನೇಹಿತರು ಹೇಳಿದ್ದು ಸಹ ವಾಸ್ತವ ಇದೆ. ಅಲ್ಲಿ ಜಾರ್ಜ್ ರವರನ್ನ ಬೆಂಗಳೂರು ನಾರ್ತ್ಗೆ ಕ್ಯಾಂಡಿಡೇಟ್ ಮಾಡಬೇಕಂತ ಒಂದು ಪ್ರಪೋಸಲ್ ನಡೀತಾ ಇದೆ. ರಾಮಲಿಂಗಾರೆಡ್ಡಿ ಅವ್ರನ್ನ ಬೆಂಗಳೂರು ಸೌತ್ಗೆ ಕ್ಯಾಂಡಿಡೇಟ್ ಮಾಡಬೇಕು ಅನ್ನೋ ಒಂದು ಪ್ರಪೋಸಲ್ ಇದೆ. ಸೆಂಟ್ರಲ್ಗೆ ಇವರು ಜಾರ್ಜ್ ಅವರು ನಾರ್ತ್ ಕ್ಷೇತ್ರನ JDSಗೆ ಬಿಟ್ಕೊಡ್ಬೇಕು ಅಂತ ಒಂದು ಪ್ರಪೋಸಲ್ ಇದೆ. ಸೊ ಇವೆಲ್ಲರ ಹಿನ್ನೆಲೆಯಲ್ಲಿ ಯಾರನ್ನ ಮಂತ್ರಿಮಂಡಲ ರಚನೆ ಮಾಡ್ತಾರೋ, ಇಲ್ಲ ಅವ್ರನ್ನ ಪಾರ್ಲಿಮೆಂಟ್ ಎಲೆಕ್ಷನ್ ವರೆಗೂ ಇಡ್ತಾರೋ, ಅಲ್ಲಿಗೆ ಕಾಮರಾಜ್ ಸೂತ್ರ ಅಪ್ಲೈ ಆಗುತ್ತೆ. ಇಲ್ಲ, ಕಾಮರಾಜ್ ಹೊಸ ಸೂತ್ರ ಅಂತ ಇಟ್ಕೊಳ್ಳಿ. ಕಾಮರಾಜ್ ಸೂತ್ರ ಯಾಕಂತಂದ್ರೆ, ಈಗ ನೀವು ಕಾಂಗ್ರೆಸ್ ಮಿತ್ರ ಪಕ್ಷ ಆಗಿರೋದ್ರಿಂದ ಮತ್ತೆ ಕಾಂಗ್ರೆಸ್ ನೋಡಿರೋದ್ರ ಹತ್ರದಿಂದ ನೋಡಿರೋದ್ರಿಂದ ಮೊನ್ನೆ CWC ಕೂಡ ಡಾಕ್ಟರ್ ಅಮನಾಚಾರ್ಯ ಹೊಸಬರಿಗೆ ಅವಕಾಶ ಕೊಟ್ಟರು. ವೇಣುಗೋಪಾಲ್ ಹೊಸಬರೇ ರಾಜ್ಯ ಉಸ್ತುವಾರಿ ಮಾಡಿದ್ರು CWC, BK ಪ್ರಸಾದ್ ಕಳಿಸಿದ್ರು, ಆಸ್ಕರ್ ಫರ್ನಾಂಡಿಸ್ ಕಳಿಸಿದ್ರು, ಜನಾರ್ದನ್ ದ್ವಿವೇದಿ ವರ್ಗ ಕಳಿಸಿದ್ರು, ಆಮೇಲೆ ಬಹಳಷ್ಟು ನಾಯಕರಿಗೆ ಸುಶೀಲ್ ಕುಮಾರ್ ಸಿಂಧೆ ವರ್ಗ ಕಳಿಸಿದ್ರು. ಹೊಸಬರಿಗೆ ತಗೊಂಡಿದ್ದಾರೆ, ಅಂದ್ರೆ ಹೊಸ ಮುಖಗಳಿಗೆ. ಸೊ ನಮ್ಮ ವೇದಿಕೆ ಹಳಬರಿಗೆ ಅಲ್ಲ ಹೊಸಬರಿಗೆ ಅನ್ನುವಂಥ ಘೋಷಣೆ ಕೂಡ ಮಾಡಿದ್ರು. ಹಾಗಾಗಿ ಅನೇಕರು ಹಳಬರಿಗೆ ಗೇಟ್ ಪಾಸ್ ಕೊಡಿ ಅಂತ ಕಾಂಗ್ರೆಸ್ ಹಿರಿಯ ನಾಯಕರು ಕೇಳ್ತಾರೆ, ಹೊಸಬರು ಕೇಳ್ತಾರೆ. ಒಂದು ನಾನು ಸ್ವಲ್ಪ ತಮಾಷೆಗೆ ಹೇಳ್ತೀನಿ, ನಿಮ್ಗೆ ವಾಮನಾಚಾರ್ಯ ಅವರಿಗೆ ನಮ್ಗೆ ಕಾಮರಾಜ್ ಸೂತ್ರ ಗೊತ್ತಿರ್ಬೋದು, ರಾಹುಲ್ ಗಾಂಧಿ ಅವ್ರಿಗೆ ಕಾಮರಾಜ್ ಸೂತ್ರ ಗೊತ್ತಾಯ್ತಿಲ್ವೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಪಕ್ಷಕ್ಕೆ ಕೆಲವನ್ನ ನಿಯೋಜನೆ ಮಾಡೋಂಥದ್ದು, ಮತ್ತೆ ಹೊಸಬ್ರಿಗೆ ಅವಕಾಶ ಕೊಡುವಂಥ ಪ್ರಶ್ನೆ ಇರ್ತಕ್ಕಂಥದ್ದು ಯಾವಾಗಲೂ ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿಗಳ ರಚನೆ ಮಾಡ್ಬೇಕಾದ್ರೆ, ಮಂತ್ರಿಮಂಡಲ ರಚನೆ ಮಾಡ್ಬೇಕಾದ್ರೆ ಒತ್ತಡ ಇರ್ತಕ್ಕಂಥದ್ದು ಸಹಜ. ಇಲ್ಲಿ ಅವ್ರಿಗೆ ಏನು ಬೇಡಿಕೆ ಇದೆ, HK ಪಾಟೀಲ್ ಇರ್ಬೋದು, MB ಪಾಟೀಲ್ ಇರ್ಬೋದು, ಓಪನ್ ಆಗಿ ಹೇಳಿದ್ದಾರೆ. ನೀವು
ನನ್ನ ಮಗ ಉತ್ತರ ಕರ್ನಾಟಕ ಮತ್ತೆ ಮತ್ತೆ ಅನ್ಯಾಯ ಮಾಡಿದ್ರೆ ಅಂತ ಡಾಕ್ಟರ್ ಶಿವಳ್ಳಿ ಅವರು ಇರ್ಬೋದು. ಶಿವಳ್ಳಿ 3-4 ಸಲ ಗೆದ್ದಿರೋದು. MTB ನಾಗರಾಜು, ತನ್ವಿ ಸೇಠ್ ಅವರು ಇರ್ಬೋದು. ಅವರು ಸೀನಿಯರ್. ಇವೆಲ್ಲ ಪ್ರಶ್ನೆ ಇರ್ತಕ್ಕಂಥದ್ದು ಸೀನಿಯರ್ಸ್ಗೆ ಅಥವಾ ಅಲ್ಲಿ ಯಾರಿಗೆ ಅವಶ್ಯಕತೆ, ಸಮುದಾಯದವಾರು ಜಿಲ್ಲಾವಾರು ಯಾರಿಗೆ ಅವಕಾಶ ಕೊಡಬೇಕಾಗುತ್ತೆ. ಕೊಟ್ಟು ರೀಶಫಲ್ ಮಾಡೋಂಥದ್ದು ಅಥವಾ ಎಕ್ಸ್ಟೆನ್ಷನ್ ಮಾಡೋಂಥದ್ದು ಕಾಂಗ್ರೆಸ್ನಲ್ಲಿ ಈಗ ನೀವು ಹೇಳೋ ಪಾಯಿಂಟ್ಗಳು ತೆಗೆದುಕೊಂಡ್ರೆ ಡಿಸೆಂಬರ್ 22ಕ್ಕೆ ಇವೆಲ್ಲವೂ ಕೂಡ ಬಗೆಹರಿಸುವಂತ ಜೇಡ್ರ ಬಲಲ್ಲ ಇದು. ಡಾಕ್ಟರ್ ಅಮರಾಚಾರ್ಯ, ಈಗ ಕೆಲವು ಅಂಶಗಳು ಹೇಳ್ತಾ ಬಂದಾಗ ಅದು ಕೇಳಿಸ್ತಾ ಹೋದ್ರೆ ಇದು ಯಾಕೋ ಇದು 22ಕ್ಕೆ ಇಷ್ಟು ಸಲೀಸಾಗಿ ಬಗೆಹರಿಸುವಂತದ್ದಲ್ಲ ಅಂತ. ಈಗಿರುವಂತ ಇಶ್ಯೂಸ್ ಏನು ಅಂದ್ರೆ ಎಲ್ಲಿಗೆ ಬಂದು ನಿಂತು ಅಂದ್ರೆ ಮಂತ್ರಿಮಂಡಲದಲ್ಲಿ ಇನ್ನು 5-6 ಆಡ್ ಮಾಡ್ತಿರೋ ಅಥವಾ ಪೂರ್ತಿ ಒಡೆದು ಇನ್ನೊಮ್ಮೆ ಕಟ್ಟಬೇಕು ಅಂತ ಮಾಡಿದ್ರು. ಪುನರ್ರಚನೆ ಶಬ್ದ ಹೇಳಿದ್ರು. ಪುನರ್ರಚನೆ ಅಂತ ಒಮ್ಮೆ ಹೊರಟಿತು ಅಂದ್ರೆ ನೀವು ಮತ್ತೆ ಜೇನುಗೂಡಿ ಕೈ ಹಾಕ್ದಂಗೆ ಆಗತ್ತೆ. ಅಲ್ಲಿಂದ ಯಾರನ್ನ ತೆಗಿತೀರಿ? ಅಧಿಕಾರ ಅನ್ನೋದು ಹಾಗೆ ಇದೆ. ಯಾರನ್ನ ಬಿಡ್ತಿರಲ್ಲ ಅವ್ರಿಗೆ ಕೋಪ ಬರುತ್ತೆ. ಯಾರು ಹೊಸದಾಗಿ ಸೇರ್ಕೊಳ್ತಾರೆ ಅವ್ರು ಸಮಾಧಾನಿತರಾಗ್ತಾರೆ. ಆದರೆ 35 ಜನರನ್ನು ಒಟ್ಟು ಟೋಟಲ್ ಮಂತ್ರಿಗಳನ್ನು ಮಾಡುವಂಥ ಸ್ಕೋಪಲ್ಲಿ 20 ಮಾತ್ರ ಕಾಂಗ್ರೆಸ್ಸಿಗೆ ಸಿಗಬೇಕಾಗಿರೋದ್ರಿಂದ ಈ ಪರಿಸ್ಥಿತಿಯಿಂದ ಈ ಕಾಂಗ್ರೆಸ್ ಹೆಂಗೆ ಹೊರಗೆ ಬರುತ್ತೆ ಅನ್ನೋದನ್ನು ಕಾಯ್ದು ನೋಡಬೇಕು. ಇದನ್ನು ಮಾಡುವಾಗಲೇ ಮೊದಲಿಗೆ ನಾವು ಸೀನಿಯರ್ ಇದ್ದವರು ಮತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದವರು 10 ಜನ ಅಥವಾ 15 ಜನರನ್ನು ಮಾಡ್ತೇವೆ, 5 ಜನ ಹೊಸಬರನ್ನ ಜಿಲ್ಲೆ ರೆಪ್ರೆಸೆಂಟೇಷನ್ ಮಾಡೋದಕ್ಕೆ ತಗೊಂತೇವೆ. ಜಾತಿ ಆಧಾರ ಮತ್ತು ಜಿಲ್ಲೆ ಆಧಾರದ ಮೇಲೆ ತಗೊಳ್ತೇವೆ ಅನ್ನೋ ಒಂದು ಪ್ರಿನ್ಸಿಪಲ್ ಇಟ್ಟಿದ್ರೆ ಸರ್ಕಾರ ನಡೆಸೋದಕ್ಕೂ ಒಳ್ಳೇದಾಗ್ತಿತ್ತು ಅವ್ರಿಗೆ, ಮತ್ತು ಹೊಸಬರಿಗೂ ಒಂದಿಷ್ಟು ಸ್ಕೋಪ್ ಕೊಟ್ಟಂಗೆ ಆಗ್ತಿತ್ತು. ಈಗ ಏನಾಗಿದೆ, ಹೆಸರೇ ಇಲ್ದವ್ರನ್ನ ಯಾರಿಗೆ ನಾವು ನೋಬಡಿ ಅಂತ ಕರಿತೇವೆ, ಅವ್ರು ನೋಬಡಿ ಅಲ್ಲ, ಆರ್ಚ್ ಬಂದಿದ್ದಾರೆ ಅಂದಮೇಲೆ ದೇ ಆರ್ ಸಂಬಡಿ. ಆದರೂ ಕೂಡ ಜಿಲ್ಲೆಯ ರಾಜಕಾರಣ ದೃಷ್ಟಿಯಿಂದ ಯಾರು ಸೋಕಾಲ್ಡ್ ಲೆಸ್ ಇನ್ಫ್ಲೂಯೆನ್ಷಿಯಲ್ ಇದನ್ನ ಸೋಕಾಲ್ಡ್ ಅಂತಾನೆ, ಯಾಕಂದ್ರೆ ಅವ್ರಿಗೆ ಬೇಕಾದಷ್ಟು ಇನ್ಫ್ಲೂಯೆನ್ಸ್ ಇರ್ಬೋದು, ಅಂಥವ್ರನ್ನ ಇವತ್ತು ಬಿಟ್ಬಿಟ್ಟು ಈಗ ರಾಮಲಿಂಗಾರೆಡ್ಡಿ ಅಥವಾ HK ಪಾಟೀಲ್, MB ಪಾಟೀಲ್, SR ಪಾಟೀಲ್ ಇವರೆಲ್ಲ ಅವರವರ ಪ್ರಾಂತಗಳಲ್ಲಿ, ಅವ್ರ ಊರುಗಳಲ್ಲಿ, ಅವ್ರ ಕಮ್ಯುನಿಟಿಗಳಲ್ಲಿ ಅವರು ಒಂದು ಪವರ್ಫುಲ್ ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ MB ಪಾಟೀಲ್ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರ ಮೇಲೆ ಎಷ್ಟೇ ಅಲಿಗೇಷನ್ಸ್ ಇದ್ರೂ ಕೂಡ ಹಿ ವೆಂಟ್ ಆನ್ ವರ್ಕಿಂಗ್. ಹಾಗೇನೆ HK ಪಾಟೀಲ್ರು ಇಡೀ ಉತ್ತರ ಕರ್ನಾಟಕಕ್ಕೆ ಒಂದು ಎಲ್ಲ ಪಕ್ಷಗಳಿಗೆ ಬೇಕಾಗುವಂಥ ಒಂದು MLA ಅನ್ನೋಂಥ ಒಂದು ಸಂಬಂಧಗಳನ್ನು ಅವರು ಅಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತೇನಾಗಿದೆ, ಉತ್ತರ ಕರ್ನಾಟಕ ಅನ್ನೋದನ್ನು ರೆಪ್ರೆಸೆಂಟ್ ಮಾಡೋದಕ್ಕೆ ನಿಮಗೆ ಬೇಕಾಗುವಂಥ ಪವರ್ಫುಲ್ ಫೇಸ್ ಇವತ್ತು ಅಲ್ಲಿ ಇಲ್ಲ. ದೇಶಪಾಂಡೆ ಅವ್ರನ್ನ ಏನಿದ್ರು ಅವ್ರು ಕರಾವಳಿಯವರು, ಅದನ್ನ ನೋಡಿದ ಮೇಲೆ ಇಡೀ ಉತ್ತರ ಕರ್ನಾಟಕದಿಂದ ಅಂದ್ರೆ ನೀವು ಹೇಳ್ತಾ ಇರೋದು ಈ ಹಿರಿಯರ ಬ್ರಿಗೇಡ್ ಏನಿದೆ ಹೈಕಮಾಂಡ್ ಪ್ರೆಜರ್ ಮಾಡಿ ಕೆಲವರನ್ನ ಸಚಿವ ಸಂಪುಟದಿಂದ ಕೆಳಗಿಳಿಸಿ ಅನ್ನುವಂತ ಪ್ರಯತ್ನಕ್ಕೂ ಕೈ ಹಾಕಿ, ಹಾಗಾದ್ರೆ ಸಂಪುಟ ವಿಸ್ತರಣೆಗೆ ಬ್ರೇಕ್ ಆಗುತ್ತೆ. ಈಗಿರುವಂತದ್ದು ಆಗತ್ತೆ ಅಂತ ಅನಿಸೋದು. ನಿಮ್ಮ ನಾಯಕರು ಏನ್ ಹೇಳ್ತಾ ಇದ್ರು, ಇವನ್ ನೀವು ಏನ್ ಹೇಳ್ತೀರಿ, 22ಕ್ಕೆ ಮಾಡಿ ನೋಡಿ ಸಂಪುಟ ಸರ್ಕಾರ ಬಿದ್ದೋಗುತ್ತೆ, ಬೀಳುತ್ತೆ ಬಿಡುತ್ತೋ ಆದ್ರೆ ಮಾಡ್ಲಿ, ಯಡಿಯೂರಪ್ಪನ ಹೇಳಿದ್ರು ಮಾಡ್ಲಿ, ಅವರಾಗಿ ಅವ್ರು ಬಿದ್ದು ಹೋಗ್ತಾರೆ ಅಂತ ನಿಮ್ಮವ್ರು ಕೂಡ ಕನಸು ಕಾಣ್ತಾ ಇದಾರಲ್ವಾ. ಜಾರಕಿಹೊಳಿ ಟೀಮು ಮೊನ್ನೆ ಮೀಟಿಂಗ್ ಮಾಡಿ ಹೊರಗಡೆ ಹೋಗಿ ಪ್ಲಾನ್ ಮಾಡಿದ್ರು. ಹಾಗಿದ್ರೆ ಸಿದ್ದರಾಮಯ್ಯ ಓಡಿ ಹಾಕಿ ಬಂದ್ರು. ರಮೇಶ್ ಬಾಬುರೇ, ನೀವು JDS ವಕ್ತಾರ ಆದ್ರೂ ಕೂಡ ನಿಮ್ಗೆ ಸಿದ್ದರಾಮಯ್ಯ ಈಗ ಇದೇ ಇಶ್ಯೂಗಳನ್ನು ಇಟ್ಕೊಂಡು ಜನತಾದಳದಿಂದ ಕೂಡ ಯಾರಾಗಬೇಕು ಅಂದ್ರೆ ಸಭಾಧ್ಯಕ್ಷರು, ಆ ಇಶ್ಯೂ ಬಂದಾಗ ಕೂಡ ಸಡನ್ಲಿ ಒಂದು ಹೇಳ್ದೇಕಿರ್ದೇ ಇರುವಂತ ಅಂದ್ರೆ ಅವ್ರು ಕೆಟ್ಟವರಲ್ಲ. ನನಗೆ ಪ್ರತಾಪ್ ಚಂದ್ರ ಶೆಟ್ಟರ್ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಇದೆ. ಅದು ಇದ್ರು, ಯಾಕಂದ್ರೆ ವಿರೋಧಿ ಪಕ್ಷದ ನಾಯಕರೇ ಹೇಳಿದ್ದಾರೆ, ಪೂಜಾರೇ ಹೇಳಿದ್ದಾರೆ ಏನು ಅಂದ್ರೆ ತುಂಬಾ ಒಳ್ಳೆ ಮನುಷ್ಯ ಬಂದಿದ್ದಾರೆ, ನನಗೂ ಅವ್ರ ಬಗ್ಗೆ ಪರಿಚಯ ಇದೆ ಮತ್ತು ಒಳ್ಳೆ ಮನುಷ್ಯ ಅನ್ನೋ ಕಲ್ಪನೆ ಇದೆ. ಇಷ್ಟರವರೆಗೆ ನಡೆದಿದ್ದು ಸಡನ್ಲಿ ಈ ತರದ್ ಬದಲಾಗ್ತಿರೋದ್ರಿಂದ ಸಿದ್ದರಾಮಯ್ಯ ರಾತ್ರೋರಾತ್ರಿ ವಾಪಸ್ ಬಂದಿದ್ದೆ ಯಾಕೆ? ಯಾಕಂದ್ರೆ ಇನ್ನೂ 40 ಗಂಟೆ ಅವರು ಇನ್ನೂ ಅಲ್ಲೇ ಫಾರಿನ್ ಅಲ್ಲಿ ಇರ್ಬೇಕಾಗಿತ್ತು, 4 ದಿನ ಟ್ರಿಪ್ ಅಂತ ಹೇಳಿದ್ರು, ವಾಪಸ್ ಬಂದ್ರು. ಹೈಕಮಾಂಡ್ ಕರ್ಸ್ಕೊಳ್ತಾ ಅಥವಾ ಶಾಸಕರು ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿಬಿಟ್ಟಾರೋ ಅನ್ನುವಂತ ಆತಂಕ ಶುರು ಆಯ್ತಾ, ಅಥವಾ ಸಿದ್ದರಾಮಯ್ಯನವರ ಪಾಳ್ಯದಲ್ಲಿ ಏನಾದರೂ ಹೊಸ ರೀತಿಯಾದಂತ ಡೆವಲಪ್ಮೆಂಟ್ ಆಯ್ತು ಗೊತ್ತಿಲ್ಲ. ನಾನು ರಮೇಶ್ ಬಾಬು ಅವ್ರನ್ನೇ ಕೇಳ್ತೀನಿ, ಯಾಕಂದ್ರೆ ಧರ್ಮಸೇನ ಕೂಡ ಸೇರ್ತಾರೆ. ಲಕ್ಷ್ಮಣ ಅದಕ್ಕೆ ಒಂದ್ ಮಾತು ಹೇಳಿರ್ತೇನೆ, ಮಂತ್ರಿಗಳಿಗೆ ಗೇಟ್ ಪಾಸ್. ಧರ್ಮಸೇನ ಅವರ ಜೊತೆಗೆ ಕಾಂಗ್ರೆಸ್ನ ವಕ್ತಾರರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಧರ್ಮಸೇನ ಅವರೇ, ಈಗ ಸಂಪುಟ ವಿಸ್ತರಣೆ ಹಾಗೆ ಆಗುತ್ತೆ ಅಂತ ತಾವು ಹೇಳ್ತಾರೆ. ರಾಮಲಿಂಗಾರೆಡ್ಡಿ ಅವರು ಸೀನಿಯರ್ ಲೀಡರು, ಆಮೇಲೆ ಬೆಂಗಳೂರಿನ ಪ್ರಭಾವ ಇರ್ತಕ್ಕಂಥವ್ರು, ನಿಮ್ಗೆ ಗೊತ್ತಿದೆ. ಅವ್ರು ಹೇಳ್ತಾರೆ 22ಕ್ಕೆ ಆಗಲ್ಲ ಅನ್ನೋದೊಂದು. ಆಮೇಲೆ ಅನೇಕ ಹಿರಿಯ ನಾಯಕರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಹೇಳ್ತಾ ಇದ್ದಾರೆ, ನೀವು ಇದನ್ನು ಸರಿಯಾದ ಸಂಪುಟ ವಿಸ್ತರಣೆ ಅಂತ ಅನಿಸಬೇಕಾದ್ರೆ ಎಲ್ಲರಿಗೂ ನ್ಯಾಯ ಕೊಡಿ. ಈಗ ಶಿವಶಂಕರ್ ರೆಡ್ಡಿ ಮಾಡಿದ್ರೆ ರೆಡ್ಡಿ ಅಂತ ಹೇಳ್ಬಿಟ್ಟು ನನ್ನನ್ನು ಯಾಕೆ ಹೊರಗಿಡ್ತೀರಿ ಅಂತ ಅವರು, HK ಪಾಟೀಲ್ ನಮ್ಮನ್ನು ಯಾಕೆ ಹೊರಗಿಡ್ತೀರಿ ಅಂತ MB ಪಾಟೀಲ್ ಹೊರಗಿಡ್ತೀರಿ ಯಾಕೆ ಅಂತ ಹೇಳ್ಬಿಟ್ಟು ಅವ್ರು ಪ್ರಶ್ನೆ ಮಾಡ್ತಾರೆ. ಹಾಗಿದ್ರೆ ನಿಮ್ಮ ಪ್ರಕಾರ ಕೆಲವರು ಮಂತ್ರಿ ಸ್ಥಾನ ತ್ಯಾಗ ಮಾಡ್ಬೇಕಾಗತ್ತಾ? ದೇಶಪಾಂಡೆ ತರದಂಥವ್ರು, ಜಯಮಾಲಾ, R ಶಂಕರ್, ಕೃಷ್ಣ ಬೈರೇಗೌಡ ತರದವರು. ಸರ್, ಈಗ ನಮ್ಮ ಹತ್ರ ಇರ್ತಕ್ಕಂಥದ್ದು 22 ಸ್ಥಾನಗಳು ಕಾಂಗ್ರೆಸ್ಗೆ. ಸೊ ಆ 22 ಸ್ಥಾನಗಳಲ್ಲಿ ಈಗ ನಮ್ದು 6 ಸ್ಥಾನಗಳು ಬಾಕಿ ಇದಾವೆ. ಸೊ
ಆ 26 ಸ್ಥಾನಗಳನ್ನ ತುಂಬುತ್ತಾರೋ ಅಥವಾ ಇನ್ಯಾರನ್ನಾದ್ರೂ ಕೈ ಬಿಟ್ಟು ಹೊಸದಾಗಿ ಇದು ಮಾಡ್ತಾರೋ ಅದು ತಾವೇ ತೋರಿಸ್ತಾ ಇರೋದು. ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ತಾವು ದೇಶಪಾಂಡೆ ಅವರು ತೋರಿಸ್ತಾ ಇದ್ದೀರಿ, ನಮ್ಮ ಸೀನಿಯರ್ ಮಾತಾಡಿರ್ತಕ್ಕಂಥದ್ದು ನಡೆದಿರೋ ಚರ್ಚೆ ಅದು ಆನ್ ರೆಕಾರ್ಡ್ ಅಲ್ಲ. ಯಾಕೆ ಅವ್ರನ್ನ ಮಾಡ್ತೀರಾ? ಅವ್ರನ್ನ ಬಿಡಿ, ಹೊಸಬ್ರು ಕೊಡಿ. ಬೇರೆ ಬೇರೆ ಜಾತಿ ಆಧಾರದ ಮೇಲೆ, ಪ್ರದೇಶ ಆಧಾರದ ಮೇಲೆ. ಈಗ ದಲಿತರಲ್ಲಿ ಎಡಗೈದವ್ರಿಗಿದೆ, ಹಾಗಾದ್ರೆ ಹಿಂದುಳಿದವರಿಗಿದೆ, ರೆಡ್ಡಿ ಸಮುದಾಯದ, ಲಿಂಗಾಯತ ಸಮುದಾಯ, ಎಂ ಬಿ ಪಾಟೀಲ್ ಕೊಡಿ ಅಂತೇಳಿ ಅಲ್ಲೂ ಕೂಡ ಕೇಳ್ತಾ ಇದಾರೆ, ಎಚ್ ಕೆ ಪಾಟೀಲ್ ಕೊಡಿ ಅಂತ ಹೇಳ್ತಾ ಇದಾರೆ. ಎಲ್ಲರೂ ಕೂಡ ಕೇಳ್ತಾ ಇರ್ತಕ್ಕಂಥ ಸಂಖ್ಯೆ ದೊಡ್ಡದಿದೆ. ಹಾಗಿದ್ರೆ ಕಾಮರಾಜ್ ಸೂತ್ರ ಏನು ಅಂದ್ರೆ ಯಾರ್ಯಾರು 2 ಬಾರಿ ಮಂತ್ರಿ ಆಗಿದ್ದಾರೆ ಅವರು ಹೊಸಬ್ರಿಗೆ ಅವಕಾಶ ಕೊಡಬೇಕು. ದಲಿತ ಸರ್, ಇದರಲ್ಲಿ ಇದೊಂದು ಅವಕಾಶ ಅಷ್ಟೇ ಸರ್. ನಾವು ಯಾವತ್ತೂ ಕೂಡ ನಾವು MLC ಆಗ್ತೀವಿ ಅಥವಾ ನಾವು ಮಂತ್ರಿ ಸ್ಥಾನಕ್ಕಂಟ ಬರ್ತೀವಿ ಅನ್ನೋದು ನಮ್ಗೆ ಯಾರಿಗೂ ಪ್ರಮಾಣಗಳು ನಮಗೆ ಗೊತ್ತಿರಲಿಲ್ಲ. ಸೀನಿಯರ್ಸ್ಗಳು ಏನೇ ಹೇಳಿದ್ರು ಪಕ್ಷದ ಹಿತದೃಷ್ಟಿಯಿಂದ ಅವ್ರವ್ರಿಗೆ ಆಗ್ತಕ್ಕಂಥ ಅನುಭವಗಳಿಂದ ಅವ್ರು ಹೇಳ್ತಾರೆ. ಈಗ ನಾನು ರಾಮಲಿಂಗ ರೆಡ್ಡಿ ಸಾಹೇಬ್ರವರ ಹಾಲು ಕುಡಿದಿರಷ್ಟು ನಾನು ನೀರೇ ಕುಡ್ದಿಲ್ಲ, ನಾನು ಹೇಗೆ ಹೇಳಿ ಅವ್ರ ಸ್ಟೇಟ್ಮೆಂಟ್ಗೆ ನಾನು ಹೇಗೆ ರಿಯಾಕ್ಷನ್ ಹೇಳಿ? ಹಾಗಾಗಿ ರಾಮಲಿಂಗಾರೆಡ್ಡಿ ಮಾತಾಡಿದ್ರೆ ಗಂಭೀರವಾಗಿದೆ ಅಂತ ಅರ್ಥ. ಇಲ್ಲ ಹಾಗೇನಿಲ್ಲ. ಮಾಧ್ಯಮದವ್ರು ಕೇಳಿದಾಗ ಅವ್ರು ಏನಿರ್ತದೆ, ಈಗ ನೋಡಿ, ಅವರು ಈಗ ಮಾಧ್ಯಮದ ಮುಖಾಂತರನೇ ಅವ್ರ ಹಿಂಬಾಲಕರಿಗೆ ಅಥವಾ ಅವ್ರನ್ನ ನಂಬ್ಕೊಂಡ್ರವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೇದಾಗತ್ತೆ ಅವ್ರು ಮಾಧ್ಯಮದ ಮುಖಾಂತರನೇ ಹೇಳಬೇಕು. ಸೊ ಅವರು ಮಂತ್ರಿ ಆಗ್ತೀವಿ ಅಂತ ಎಚ್ ಕೆ ಪಾಟೀಲ್ ಸಾಹೇಬರಾಗ್ಲಿ ಇವರೆಲ್ಲರೂ ಮಂತ್ರಿಗಳು ಆಗ್ತೀವಿ ಅನ್ನೋದೇ ನಿರೀಕ್ಷೆಯಲ್ಲಿದ್ರು. ಅವ್ರು ಯಾರನ್ನೂ ಕೂಡ ಹೊರಗಡೆ ಇಡ್ತಾರೆ ಅನ್ನೋ ಯಾರಿಗೂ ಕೂಡ ಇದೇ ಇರಲಿಲ್ಲ. ಇದಾಗಿರ್ತಕ್ಕಂಥದ್ದು ಹಿಂದೆ ಮಾನ್ಯ ವೀರಪ್ಪ ಮೊಯ್ಲಿಯವ್ರ ಕಾಲದಲ್ಲೂ ಇದಾಗಿತ್ತಿದ್ದು. ರಾಜಶೇಖರ ಮೂರ್ತಿ ಅಂತವ್ರನ್ನ ಆಚೆ ಕಡೆ ಇಟ್ಟಿದ್ರು, ಅಜಿತ್ ಸೇಠ್ ಅವ್ರ ಅಂತವ್ರನ್ನ ಆಚೆ ಕಡೆ ಇಟ್ಟಿದ್ರು. ಇವೆಲ್ಲ ಏನು ಮಾಡಕ್ಕಾಗಲ್ಲ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ. ಹಾಗಿದ್ರೆ ರಾಮಲಿಂಗಾರೆಡ್ಡಿ ಎಂ ಬಿ ಪಾಟೀಲ್ ಅವರು ಅನ್ಯಾಯ ಆಗಿದೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಪರಮೇಶ್ವರ್ ಅವರೇ? ಈಗ ಪಕ್ಷದ ಹಿತದೃಷ್ಟಿ, ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಸೇಫ್ಟಿ ಅನ್ನೋ ಅಲ್ಲ, ವಾಮನಚಾರ್ ಕೇಳಿಸ್ಕೊಂಡಿದ್ದಾರೆ, ರಮೇಶ್ ಬಾಬು ಕೇಳಿಸ್ಕೊಂಡಿದ್ದಾರೆ. ಇಲ್ಲ ಅವ್ರು ಏನ್ ಹೇಳಿದ್ರೆ ಅನ್ಯಾಯ ಅನ್ನೋ ಪ್ರಶ್ನೆ ಯಾರು ಕೂಡ ಆ ಮಾತಾಡಿಲ್ಲ. ಬಹಳ ಈಗ ನನ್ನ ಹತ್ರ ಇದೆ ನೋಡಿ, ಬ್ರಾಹ್ಮಣ ಸಮುದಾಯ, ಅವರು ಬ್ರಾಹ್ಮಣ ಜಾತಿ ವಿರುದ್ಧ ಅಂತ ಹೇಳಿಲ್ಲ. ಒಂದು ಸಮುದಾಯದ 4 ಜನಕ್ಕೆ 3 ಜನಕ್ಕೆ ಅಧಿಕಾರ ಕೊಟ್ಟಿದ್ರಿ, ಬೇರೆಯವ್ರಿಗೊಂದು ಇನ್ನೊಬ್ರಿಗೊಂದು ನ್ಯಾಯ ಮಾಡಿದ್ರಿ. ನೀವು 22ಕ್ಕೆ ಸಂಪುಟ ವಿಸ್ತರಣೆ ಆಗೋದಿಲ್ಲ, ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯ, ಯಾರಿಗೂ ಮಾಡೋದು ಬೇಡ. ಆಗಿದ್ರೆ ಸಂಪುಟ ವಿಸ್ತರಣೆ ಆಗಲ್ಲ ಅಂತ ಹೇಳಿದ್ರು ರಾಮನಾಚಾರ್ಯ. ಹೌದು, ಅವ್ರೇನು ಹೊಸ MLA ಅಲ್ಲ, ಬಂದವರಲ್ಲ ನೋಡಿ ಸರ್. ನನ್ನ ಎಡಗೈ ಸಮುದಾಯ ದೊಡ್ಡ ಸಮುದಾಯ, ನಮ್ಗೇನು ಕೊಟ್ಟಿಲ್ಲ, ನಾವ್ ಯಾರು ಚಕಾರ ಎತ್ತಿಲ್ಲ. ಅಲ್ಲ, ನಾನು ಹೇಳ್ತಿರೋದು ಚಕಾರ. ಈಗ ಎಚ್ ಕೆ ಪಾಟೀಲ್ ಎತ್ತಿರ್ಲಿಲ್ಲ ಇಲ್ಲಿವರೆಗೂ, ಎಂ ಬಿ ಪಾಟೀಲ್ ಕೂಡ ನಂಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳಿರಲಿಲ್ಲ, ರಾಮಲಿಂಗಾರೆಡ್ಡಿ ಕೇಳಿರಲಿಲ್ಲ. ಪಕ್ಷ ತೀರ್ಮಾನಕ್ಕೆ ಈಗ ಮಂತ್ರಿ ಸ್ಥಾನ ಕೊಡದೇ ಹೋದ್ರೆ ಅದಕ್ಕಿಂತ ಖುಷಿ ಯಾವುದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಹೇಳ್ತಾ ಇದಾರೆ ಅಂತ ಅರ್ಥ ಅವ್ರ ಒಳಗಡೆ ಅಸಮಾಧಾನ ಇದೆ ಅಂತ ಅಲ್ವಾ? ಏನಾಗಿದೆ ಅಂದ್ರೆ ನಾವು ಯಾಕೆ ಉಪಯೋಗಿಸ್ತಾರೆ, ಕೆಲವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅವ್ರಿಗೆ ಬೇಜಾರಾಗಿದೆ, ಪಕ್ಷ ಬಿಟ್ಬಿಡ್ತಾರೆ. ನಾವು ಮಾತಾಡ್ಲಿಲ್ಲ, ಯಾರೋ ಒಂದ್ ಶಬ್ದನ ಬಳಸಿಲ್ಲ ಅದ್ರ ಬಗ್ಗೆ. ನಾವು ಮಾತಾಡ್ತಾ ಇರೋದು ಜಾರಕಿಹೊಳಿ ಟೀಮ್ ಏನು ಆಪರೇಷನ್ ಕಮಲದ ಟೀಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಹೈಕಮಾಂಡ್ ಸಲಹೆ ಕೆಡಿಸ್ಕೊಳ್ಳಲ್ಲ. ಸೀನಿಯರ್ ಬ್ರಿಗೇಡ್ ಇದೆಯಲ್ಲ ಹೊಸದು, ಅದು ಟೆನ್ಷನ್ ಮಾಡುತ್ತೆ ಹೈಕಮಾಂಡ್ಗೆ ಅಂತ. ಈಗ ಕಾಂಗ್ರೆಸ್ ನಲ್ಲಿ ಮಂತ್ರಿಗಳನ್ನ ಮಾಡುವಾಗ ಏನಾದ್ರೂ ಒಂದು ಗೆರೆ ಹೊಡಿಬೇಕಾಗಿತ್ತು, ಆವಾಗ ಅಸಮಾಧಾನ ಅನ್ನೋದು ಇರ್ತಿರ್ಲಿಲ್ಲ. ಈಗ ಏನಾಗಿದೆ, ಅವ್ರೇನ್ ಪಿಕ್ ಅಂಡ್ ಚೂಸ್ ಅಂತ ಹೇಳ್ತಾ ಇದ್ದಾರೆ. ಶಬ್ದ ಯಾಕೆ ಬಳಸಿದ್ದಾರೆ ಅಂದ್ರೆ, ಯಾರು ನಿಮಗೆ ಬೇಕಾಗಿದ್ದಾರೆ ಅಥವಾ ಇನ್ನೇನೋ ಫೇವರ್ ಮಾಡಿದ್ದಾರೆ ನಿಮಗೆ ಅಂಥವ್ರನ್ನ ಆರಿಸ್ಕೊಂಡು ನೀವು ಮಂತ್ರಿ ಮಾಡಿದ್ದೀರಿ. ನಮ್ಮಂಥವ್ರು ಹೋದ ಸಲದ ಅಂದರೆ ಮೊನ್ನೆ ಕೂಡ ಕಾಂಗ್ರೆಸ್ಸಿಂದೇ ಇಲ್ಲಿ ಸರ್ಕಾರ ಇತ್ತು, ಅದಿದ್ದಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವರು ಅಂತೇನು 4-6 ಜನ ಮಿನಿಸ್ಟರ್ಸ್ ಮುಖ್ಯವಾಗಿ ಹೆಸರುಗಳಿದ್ದು. ಅದರಲ್ಲಿ ಎಂ ಬಿ ಪಾಟೀಲ್ರದ್ದು ಇತ್ತು, ಎಚ್ ಕೆ ಪಾಟೀಲ್ರದ್ದು ಇತ್ತು, ರಾಮಲಿಂಗಾರೆಡ್ಡಿ ಅವ್ರದ್ದು ಇತ್ತು. ಇಡೀ ಬೆಂಗಳೂರಿನ ವ್ಯವಸ್ಥೆಯನ್ನ ರಾಮಲಿಂಗಾರೆಡ್ಡಿ ಅವರು ನೋಡ್ಕೊಳ್ತಾರೆ. ಅಲ್ಪಸಂಖ್ಯಾತರ ಮಂತ್ರಿ ಆಗಿದ್ರು ಕೂಡ ಈಗ ರಮೇಶ್ ಬಾಬು ಅವರು ಹೇಳ್ತಾ ಇದ್ರು, ಎಲ್ಲರನ್ನೂ ಜೊತೆಯಾಗಿ ತಗೊಂಡು ಹೋದಂಥ ಒಬ್ಬ ಒಳ್ಳೆ ಮಂತ್ರಿ ಮೈಸೂರಿನಿಂದ ಬಂದಂಥವ್ರು ಅಂತ ಹೇಳ್ತಾ ಇದ್ರು. ಇಷ್ಟೆಲ್ಲ ಇದ್ರೂ ನೀವು ಅವರನ್ನು ಬಿಡೋದಕ್ಕೆ ಏನು ಕಾರಣ ಅನ್ನೋದು ಈಗ ಕಾಂಗ್ರೆಸ್ಸಿನ ಹಿರಿಯರ ಪ್ರಶ್ನೆ ಇದೆ. ಪಿಕ್ ಅಂಡ್ ಚೂಸ್ ಆಗಿದೆ. ಪಿಕ್ ಅಂಡ್ ಚೂಸ್ ಹಿರಿಯರ್ ಅಂತಂದ್ರೆ ಅವ್ರ ಶಬ್ದ ಅವ್ರು ಹೇಳಿಲ್ಲ, ನಾನು ಊಹೆ ಮಾಡೋದು. ರಮೇಶ್ ಬಾಬು ಅವರೇ, ಹಿರಿಯರ್ ಅಂದ್ರೆ ದೇಶಪಾಂಡೆ ಅಂದಾಗ ನಿಮ್ಗೆ ಹಿರಿಯರ್ ಅಂತ ಹೇಳ್ತೀರಿ. ಯಾವ ಯಾರು ಡಿಸ್ಟಿಕ್ಕು ಹಿರಿಯರ್ ಅಂದ್ರೆ ಡಿ ಕೆ ಶಿವಕುಮಾರ್ನ ಆರಂಭದಲ್ಲಿ ಸಿದ್ದರಾಮಯ್ಯ ಗೌರ್ಮೆಂಟ್ ಅಲ್ಲಿ 1 ವರ್ಷ ತಗೊಂಡಿರ್ಲಿಲ್ಲ, ಅವ್ರನ್ನ ಅವಾಗ್ಲೂ ತಗೊಳ್ತೀರಿ, ಈಗೂ ತಗೊಂಡಿದ್ರಿ. ಹಾಗೆ ಕೃಷ್ಣ ಬೈರೇಗೌಡರು ಹಿಂದಿನ ಸರ್ಕಾರದಲ್ಲೂ ಮಂತ್ರಿ ಆಗಿದ್ರು, ಈಗೂ ಆಗಿದ್ದಾರೆ. ಸೊ ಈ ರೀತಿ ಅವ್ರು ಹೇಳ್ತಾ ಇದಾರೆ. ಅಂದ್ರೆ ನನ್ನನ್ನು ನೀವು ಹಿರಿಯರ್ ಅಂತ ಹೊರಗಿಟ್ರಿ, ಹಾಗಿದ್ರೆ ಅವ್ರನ್ನ ಯಾಕೆ ಇಡಬಾರ್ದಾಗಿತ್ತು ಅಂತ ವಾಮನಾಚಾರ್ಯ. ಅದು ಪ್ರಶ್ನೆ ಬಂದಿರೋದು ಏನು ಅಂದ್ರೆ, ಒಂದು ಸಾಮಾನ್ಯ ನಿಯಮ ಅಂತ ನೀವು ಪಾಲಿಸದೆ ಈಗ ಎಲ್ಲಿ ಬೇಕೋ ಅಲ್ಲಿ ತುಂಬಾ ಜೂನಿಯರ್ಸ್ ತಗೊಂಡ್ಬಿಟ್ಟಿದ್ದೀರಿ.
ಇನ್ನು ಕೆಲವು ಕಡೆಗಳಲ್ಲಿ ಅತ್ಯಂತ ಸೀನಿಯರ್ಸ್ ಅಂತ ತಗೊಂಡಿದ್ದೀರಿ. ಇಂಥ ಒಂದು ಮಂತ್ರಿಮಂಡಲವನ್ನು ನೀವು ಹೆಂಗೆ ನಡೆಸ್ತೀರಿ ಎಲ್ಲರನ್ನೂ ಸಮಾಧಾನದಲ್ಲಿ ಇಟ್ಕೊಂಡು? ಈ ನೆರೆಗುದಿಗೆ ಬಿದ್ದಂಥ ಇಶ್ಯೂ ಏನಿವೆ ಇವನ್ ಸಾಲ್ವ್ ಮಾಡದೇ ಇದ್ರೆ 22ಕ್ಕೆ ಮಂತ್ರಿಮಂಡಲ ವಿಸ್ತರಣೆ ಹೆಂಗಾಗತ್ತೆ? ಆಗಲ್ಲ ನಿಮ್ಮ ಪ್ರಕಾರ. ಒಂದು ವೇಳೆ ಆಯ್ತು ಅಂತ ಇಟ್ಕೊಳ್ಳಿ, ಬೆಂಕಿ ಬೀಳುತ್ತೆ. ಯಾಕೆಂದ್ರೆ ನೀವು ಅದನ್ನ ಕಾಯ್ತಾ ಇದ್ರಿ, ನಾವು ಕಾಯಲ್ಲ. ನನ್ನ ಅಪೇಕ್ಷೆ ಆದವರು, ಮಾಜಿ ಸಿಎಂ ಆದವರು, ಅಶೋಕ್ DCM ಅದೆಲ್ಲರೂ ಹೇಳ್ತಾ ಇದಾರೆ 18-22ಕ್ಕೆ ಮಾಡ್ಲಿ, ಬೆಂಕಿ ಬೀಳುತ್ತೆ, ಅದನ್ನ ನಾವು ಸರ್ಕಾರ ರಚನೆ ಮಾಡ್ತೀವಿ. ನನಗಿರೋ ಇಚ್ಛೆ ಏನು ಅಂದ್ರೆ ಇಲ್ಲಿಯೇ ಸರ್ಕಾರ ಶಾಂತವಾಗಿ ನಡೀಲಿ. ಮಂತ್ರಿಗಳು ಈ ಅನುಭವ ಇದ್ದಂಥವ್ರು ಬಂದು ಈ ಸರ್ಕಾರವನ್ನು ನಡೆಸಿ ಮುಂದಿನ 3-4 ವರ್ಷ ಒಳ್ಳೆ ಸರ್ಕಾರವನ್ನು ಕೊಟ್ಟು ಕನ್ನಡ ಜನತೆಗೆ ಒಳ್ಳೇದಾಗೋದಾದ್ರೆ ನಿಶ್ಚಿತವಾಗಿನೂ ಅದೇ ಬೆಟರು. ನಾವೇ ಬಂದಿರ್ಬೇಕು ಅಂತಲ್ಲ. ಆಟ ಆಡ್ತಾ ಮಂತ್ರಿಮಂಡಲದ ಹೆಸರಿನಲ್ಲಿ ಆಟ ಆಡ್ತಾ ಕೂತ್ರೆ ನ್ಯಾಚುರಲ್ಲಿನೇ ಇನ್ನೊಂದು ಸರ್ಕಾರ ತರಬೇಕಾಗುತ್ತೆ. ಸೊ ನೀವು ಅದಕ್ಕೆ ಕಾಯ್ತಾ ಇದ್ರಿ, ನಾವೇನ್ ಕಾಯಲ್ಲ. ಸಿದ್ದರಾಮಯ್ಯ ಅವರು ತರಾತುರಿಯಲ್ಲಿ ಬಂದಿದ್ದೇನಕ್ಕೆ? ಅವ್ರೇನು ಮೈಸೂರಿಗೆ ಹೋಗಿರಲ್ಲ. ಮೈಸೂರಿಗೆ ಹೋದವ್ರು ವಾಪಸ್ ಬಂದ್ರೆ ನಾನು ಅರ್ಥ ಇದೆ, 2 ಗಂಟೆಯಲ್ಲಿ ಬಂದ್ಬಿಡ್ಬೋದು ವಾಪಸ್ ಫಾರ್ಚುನರ್ ಕಾರಲ್ಲಿ. ಯುರೋಪ್ ಹೋದವ್ರು ಬಂದ್ರು, ಅದು ಯುರೋಪ್ ಹೋದವರು 36 ಗಂಟೆ ಮೊದಲೇ, ಅದು ರಾತ್ರಿ ಬಂದಿದ್ದಾರೆ ಅಂದ್ರೆ ಏನು SR ಪಾಟೀಲ್ಗೆ ಮಿಸ್ ಆಗಿದ್ದಕ್ಕ, ಅಥವಾ ಹಿರಿಯರು ಬಂಡಾಯ ಹೇಳ್ತಾರ ಅನ್ನೋದಕ್ಕ, ಅಥವಾ ಅತೃಪ್ತ ಶಾಸಕರನ್ನ ಕೈ ಕೊಡ್ತಾರ ಅನ್ನೋದಕ್ಕೆ? ಯಾಕಂದ್ರೆ ಶಾಸಕಾಂಗ ಸಭೆ ಕೂಡ ಫಿಕ್ಸ್ ಆಗಿತ್ತು, ಅದು ಕ್ಯಾನ್ಸಲ್ ಆಯ್ತು. ಕುಮಾರಸ್ವಾಮಿ ಅವರು ಬರಬೇಕಾಗಿತ್ತು, ನೋವು ಹೇಳ್ಕೋಬೇಕಾಗಿತ್ತು ಕಾಂಗ್ರೆಸ್. ಏನಿದೆ ನಂಗೆ ಅರ್ಥ ಆಗ್ತಿಲ್ಲ. ಸಿದ್ದರಾಮಯ್ಯ ವಾಪಸ್ ಬಂದ್ರೆ ಇದು ಮುಖ್ಯವಾಗಿ ಹೊರಟ್ಟಿ ಇಶ್ಯೂ ಅಲ್ಲಿ ಹೊರಟ್ಟಿ ಶಾಸಕರ ಅತೃಪ್ತಿ ದೊಡ್ಡ ಪ್ರಮಾಣ ಕೈ ಬಿಲ್ಲ. ಏನಿದ್ರು ಕೂಡ ಎಲ್ಲರದು ಇವರು ಶಾಸಕರೇ ಹೊರಟ್ಟಿ ಅವರು. ಪ್ರಮುಖವಾಗಿ ನಾನು ರಾಮಲಿಂಗಾರೆಡ್ಡಿಗೆ ಸಂಬಂಧಪಟ್ಟಂತೆ ಒಂದು ಮಾತಾಡ್ತೀನಿ. ಅವರಿಗೆ ಅವಕಾಶ ಸಿಕ್ಕಬೇಕಾಯಿತು, ಅವರ ಅಸಮಾಧಾನವನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಬಟ್ ಒಂದು ತಪ್ಪು ಮೆಸೇಜ್ ಹೋಗಬಾರ್ದು. ನಮ್ಮ ರಾಜ್ಯದ ರಾಜಕಾರಣದಲ್ಲಿ ರಮೇಶ್ ಕುಮಾರ್ ಅವರು ಸ್ಪೀಕರು, PGR ಸಿಂಧ್ಯರವರು, MC ನಾಣಯ್ಯ ಅವರು, ಇವರೆಲ್ಲ ಜಾತಿ ಮೀರಿ ಬೇರೆ ಬೇರೆ ಕಾರಣಕ್ಕೆ ನಾವು ಜಾತಿ ಸಮೀಕರಣ ಮಾಡಿ ಇಲ್ಲ, ನಾನು ಅವ್ರ ಭಾವನೆ ರಾಮಲಿಂಗಾರೆಡ್ಡಿ ಅವರ ಭಾವನೆಗಳಿಗೆ ಗೌರವ ಕೊಟ್ಟು ಸಹ ನಾನು ಈ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಕಡೆ. ಎರಡನೇದು, ಇವತ್ತು ಅವ್ರನ್ನ ಏನಕ್ಕೆ ರಾಮಲಿಂಗಾರೆಡ್ಡಿ ಅವರಿಗೆ ಅವಕಾಶ ಕೊಟ್ಟಿಲ್ಲ ನನಗೆ ಗೊತ್ತಿಲ್ಲ. ಅವರು ಸಹ ಭಾಳ ಎಂಗೇಜಲ್ಲೇ ಈ ಕರ್ನಾಟಕದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಭಾಳ ಹಿಂದೆ ಕೃಷ್ಣರವರ ಮಂತ್ರಿಮಂಡಲದಲ್ಲಿ, ಅದಕ್ಕೆ ಮುಂಚೆ ಎಲ್ಲ ಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ಅನುಭವ ಅವ್ರಿಗೂ ಇದೆ. ಅವ್ರನ್ನೂ ಸಹ ಮಂತ್ರಿಮಂಡಲಕ್ಕೆ ತಗೊಳ್ಳೋಂಥದ್ದು ಸೂಕ್ತ ಇದೆ. ಅದು ಕಾಂಗ್ರೆಸ್ ಪಕ್ಷದ ನಿರ್ಧಾರ. ಸಿದ್ದರಾಮಯ್ಯನವರು ಬಹುತೇಕ ತಮ್ಗೆ ಗೊತ್ತಿರ್ತಕ್ಕಂಥದ್ದು, ಈಗ ವಿಧಾನ ಪರಿಷತ್ತಿನ ಸಭಾಪತಿಗಳ ಸ್ಥಾನದ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ನಮಗೂ ಅಸಮಾಧಾನ ಇದೆ. ಹೊರಟ್ಟಿರೋರಿಗೆ ಅವಕಾಶ ಕೊಡಬೇಕಾಯಿತು, ಅವಕಾಶ ಸಿಕ್ಕಿಲ್ಲ. ಇಲ್ಲ, ಅವರು ಸಿದ್ದರಾಮಯ್ಯವರು ಬಹಳ ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ಕೊಟ್ಟಿದ್ರು. SR ಪಾಟೀಲ್ ಕೊಡ್ರಿ, SR ಪಾಟೀಲ್ ಇಲ್ಲ ಅಂದ್ರೆ ಇವರಿಗೆ ಹೊರಟ್ಟಿವರಿಗೆ ಕಂಟಿನ್ಯೂ ಮಾಡಿ ಅನ್ನೋ ಅಭಿಪ್ರಾಯ ಅವರು ಸಹ ಪಟ್ಟಿದ್ರು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ತನ್ನ ಒಂದು ವ್ಯಾಪ್ತಿಯನ್ನ, ಅಂದ್ರೆ ಎಲ್ಲಿ ನಾವು ಒಂದು ಜೊತೆಲಿ ಹೋಗ್ತಾ ಇದೀವಿ ಅದನ್ನು ಬಿಟ್ಟು ಹೋಗ್ತಾ ಇದೀವಿ ಅನ್ನೋ ಭಾವನೆ ನಮಗೂ ಇದೆ. ಹೊರಟ್ಟಿ ಅವರಿಗೆ ಅವಕಾಶ ತಪ್ಪಿದಕ್ಕೆ ನಮ್ಮಲ್ಲೂ ಸಹ ಅಸಮಾಧಾನ ಆಗಿದೆ. ಉತ್ತರ ಕನ್ನಡ ಶಬ್ದ ಬಳಸಿದರೆ ಉತ್ತರ ಕನ್ನಡ ಇಲ್ಲ, ಅದು ತಪ್ಪು. ಅವರು ಸಾಂದರ್ಭಿಕ ಅನುಕೂಲ ಆಗೋ ರೀತಿ ಉತ್ತರ ಕರ್ನಾಟಕ ಪದ ಬಳಕೆ ಯಾರೂ ಮಾಡಬಾರ್ದು. ಬಟ್ ಹೊರಟ್ಟಿ ಅವರು ಸೂಕ್ತ ವ್ಯಕ್ತಿಯಾಗಿದ್ರು, ಕೊಡಬೇಕಾಯಿತು. ತಪ್ಪಿರೋದಕ್ಕೆ ಎಲ್ಲಾ ಪಕ್ಷದಲ್ಲಿ ಇನ್ಕ್ಲೂಡಿಂಗ್ BJP ಸದಸ್ಯ ತಮ್ಮ ಅಸಮಾಧಾನವನ್ನು ಆಶೆ ಹಾಕಿದ್ದಾರೆ. ಅವರು ಸೂಕ್ತ ವ್ಯಕ್ತಿಯಾಗಿದ್ರು, ಅವ್ರಿಗೆ ಅವಕಾಶ ಧರ್ಮಸೇನ ಅವ್ರ ಜೊತೆ ಮಾತಾಡ್ತಾರೆ. ಯಾಕಂದ್ರೆ ಈ ವಿಚಾರ ಅವರೇ ಸ್ಪಷ್ಟವಾಗಿ ಹೇಳ್ಬೇಕು. ಧರ್ಮಸೇನ ಅವರೇ, ಸಿದ್ದರಾಮಯ್ಯ ಅವರು ರಾತ್ರೋರಾತ್ರಿ ಓಡಿ ಬಂದಿದ್ದೆ ಯಾಕೆ? ಹೈಕಮಾಂಡ್ ಹೇಳ್ತಾ, ಅಥವಾ ಶಾಸಕರ ಅತೃಪ್ತಿ ಸೂಚನೆ ಸಿಕ್ತಾ, ಅಥವಾ SR ಪಾಟೀಲ್ ಮಿಸ್ ಆಗಿದ್ದಕ್ಕೆ ಬಂದ್ರ, ಅಥವಾ ಶಾಸಕಾಂಗ ಸಭೆಯಲ್ಲಿ ಏನ್ ಮಾಡ್ಬೇಕಂತ ಬಂದ್ರ? ಮಾತಾಡ್ತೀನಿ. ಒಂದು ಮಂತ್ರಿಗಳಿಗೆ ಎಟ್ಪಾಸ್ ಧರ್ಮಸೇನ ಅವರಿಗೆ ಸಿದ್ದರಾಮಯ್ಯ ಓಡೋಡ್ ಬಂದಿದ್ದೇನಕ್ಕೆ ರಾತ್ರಿ ಅಂತ? ಇನ್ನೂ 36-40 ಗಂಟೆ ಇರಬೇಕಾಗಿತ್ತು. ಏನು ಅಂದ್ರೆ ಚೇರ್ಮನ್ ಮಿಸ್ ಆಗಿದ್ದಕ್ಕ, ಏನು ಖುಷಿಯಲ್ಲಿ ಹೋಗಿದ್ರು ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತನಾ, ಅಥವಾ ಶಾಸಕರು ಕೈ ಕೊಡ್ತಾ ಇದಾರೆ ಅಂತನಾ, ಅಥವಾ ಸಂಪುಟ ವಿಸ್ತರಣೆ ಎಡವಟ್ ಆಗತ್ತಂತನಾ? ಇಲ್ಲ, ನನಗೆ ಇದು ನೇರವಾಗಿ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ. ಆದರೆ ನಾನೇನು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನೋಡಿ, ಮೊನ್ನೆ ಮೋದಿಯವರು ಮತ್ತೆ ಅಮಿತ್ ಶಾ ಅವರು BJPನಲ್ಲಿ ಒಂದು ಸಭೆನ ಕರೀತಾರೆ. ತಮ್ಮ ಚಾನಲಲ್ಲೇ ಕುಳಿತಿದ್ದೆ ನಾನು ಅವತ್ತು. ಕುಳಿತಿರ್ಬೇಕಿದ್ರೆ ಸುವರ್ಣಸೌಧದಿಂದ, ಅವಾಗ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಅವ್ರೇನಾದ್ರೂ ಬೇರೆ ತರ ತೀರ್ಮಾನಗಳು ತಗೊಳ್ತಾರ ಅನ್ನೋದು ಒಂದು ಸಂದೇಶ. ಹಾಗಾಗಿ ಮತ್ತೆ ಒಂದು ಅದು ಏನಾದ್ರೂ ಕಮಲ ಅಲ್ಲ, ಮೋಸ್ಟ್ಲಿ ಕೇಂದ್ರ ಸರ್ಕಾರದವರೇ ಅವರು ಏನಾದ್ರೂ ಚುನಾವಣೆ ಬಗ್ಗೆ ಏನಾದ್ರು ಥಿಂಕ್ ಮಾಡ್ಬೋದು ಅನ್ನೋದು ಒಂದು ಇದು ವಿಚಾರ. ಆದ್ರೆ ಇನ್ನೊಂದು, ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇಲ್ಲೂ ಕೂಡ ದೊಡ್ಡ ದೊಡ್ಡ ಚರ್ಚೆಗಳು ಆಗ್ಬೇಕಾಗಿದೆ. ಯಾಕಂದ್ರೆ 3 ರಾಜ್ಯದಲ್ಲಿ ನಾವು ಸರ್ಕಾರ ರಚನೆ ಮಾಡಬೇಕು, ಚಿಂತನೆ ಮಾಡಬೇಕಾಗ್ತದೆ. ಇಲ್ಲ, ಯಾರು SR ಪಾಟೀಲ್ ಆಗ್ತಾರಂತಿತ್ತು, ಅದು ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ಪಟ್ಟಿಡಿದ್ರು, ಎಲ್ಲೋ ಕೈ ಕೊಟ್ಟಿದ್ದಾರೆ. ಅತೃಪ್ತಿ ಕೈ ಮೀರಿ ಹೋಗುತ್ತೆ, ಶಾಸಕರು ಎಲ್ಲೊಂದ್ ಕಡೆ ಕೈ ಕೊಡ್ತಾರೆ ಅಂತ ಭಯದಿಂದ ಓಡ್ ಬಂದ್ರ ಅಂತ.
ಇಲ್ಲ 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 ಅದೇನಿಲ್ಲ. ಅವರು ರಾಹುಲ್ ಗಾಂಧಿ ಅವರು ಏನೋ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಫೋನ್ ಮಾಡಿ ಅವ್ರನ್ನ ನೀವು ಬರ್ಬೇಕಂತ ಹೇಳಿದ್ದಾರೆ. ಅವ್ರೇನ್ ಹೇಳಿದಾರೋ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಿಜ ಹೇಳ್ಬೇಕಂದ್ರೆ. ಅವ್ರು ಯಾವ್ದು ಕಾರಣಕ್ಕೆ ಕರ್ಸಿದ್ದಾರೆ ಅದು ಅವರ ಸೂಚನೆ ಮೇಲೆ ಬಂದ್ರು ಅಂತಾನೆ ನಮಗೆ ಗೊತ್ತಿರುವಂತ. ಹೈಕಮಾಂಡ್ ಸೂಚನೆ ಕೊಡ್ತು, ಅದಕ್ಕೆ ರಾತ್ರೋರಾತ್ರಿ ಓಡ್ ಬಂದ್ರು ಸಿದ್ದರಾಮಯ್ಯನವರು. ಹೌದೌದು, ಅದು ನೀವು ಇದು ಸಭಾಪತಿ ಕೊಡ್ಲಿಲ್ಲ ಅಥವಾ ಬೇರೆ ಬೇರೆ ಇದಾಗ್ಲಿಲ್ಲ ಅನ್ನೋದೆಲ್ಲ ಪ್ರಶ್ನೆ ಗೊತ್ತಿಲ್ಲ. ಹೇಳಲ್ ಬಿಡಿ, ಯಾಕಂದ್ರೆ ನಿಮ್ಗೆ ಅದು ಹೇಳಕ್ಕೂ ಆಗಲ್ಲ. ಈಗ ಒಮ್ಮನಚರ್ರೆ ಈಗ ಮೈಸೂರ್ಗೆ ಹೋಗಿಲ್ಲ, ಅವ್ರೇನು ಹೊರಡಕ್ ಹೋಗಿಲ್ಲ, ಫಾರಿನ್ಗೆ ಹೋದ್ರು ಗೊತ್ತಿಲ್ಲ ಹೇಳಕ್ ಆಗಲ್ಲ. ಈಗ 4 ದಿವಸ ಮೊದಲನೇ ಟಿಕೆಟ್ ಬುಕ್ ಆಗಿರುತ್ತೆ, ಅದೇ ಸಡನ್ ಬಂದಿದ್ದಾರೆ, ಏನೋ ಬಿಗ್ ಶಾಕ್ ಇದೆ ಅಂತ. ನನಗೇನು ಬಹಳ ಇನ್ಸೈಡ್ ನ್ಯೂಸ್ ಗೊತ್ತಿರುತ್ತೆ ಅಂತ ಅಲ್ಲ, ಆದ್ರೆ ಹೊರಗಿನ ನೋಡೋರ್ಗೆ ಒಂದು ರಾಜಕೀಯದ ವಿಶ್ಲೇಷಣೆಗಳನ್ನು ಮಾಡಿ ಯೋಚನೆ ಮಾಡೋರ್ಗೆ 4 ದಿವಸ ಏನ್ ಮಹಾ ಆಗತ್ರಿ ನೋಡ್ತೇನೆ ನಾನು ಅಂತ ಹೇಳಿ ಯುರೋಪ್ಗೆ ಹೋದವರು ನಂಬಿಕೆಯಲ್ಲಿ ಇಲ್ಲಿ ತಮ್ಮ ಪಕ್ಷದಲ್ಲೇ ಏನೋ ಗಡಿಬಿಡಿ ಆಗ್ತಾ ಇದೆ. ಅವ್ರು ಇಲ್ಲ ಅಂದ ಕೂಡಲೇ ಇಲ್ಲಿ ಅವ್ರದ್ದು ಯಾರ್ಯಾರು ಸೋ ಕಾಲ್ಡ್ ಸಪೋರ್ಟರ್ಸ್ ಯಾರಿದ್ರು, ಅದು SR ಪಾಟೀಲ್ ಇದ್ರು ಅಥವಾ ಹಳೆ ಜನತಾದಳದ ಫ್ರೆಂಡ್ಶಿಪ್ನಲ್ಲಿದ್ದಂಥ ಹೊರಟ್ಟಿ ಅವರಾದ್ರು, ಇವ್ರು ಎಲ್ಲರೂ ಇನ್ನೇನು ಇವ್ರಿಗೆ ನಾನು ಏನಾದ್ರು ಕೊಡಿಸದೇ ಇದ್ರೆ ನಾಳೆ ನನ್ನ ಬೆಲೆ ಏನು ಉಳಿಯತ್ತೆ, ನನ್ನ ಜೊತೆ ಇರುವವರು ಒಮ್ಮೆಲೆ ಎಲ್ಲ ಕಳ್ಕೊಂಡ್ರು ಅಂದ್ರೆ ನನ್ನ ಅಸ್ತಿತ್ವದ ಪ್ರಶ್ನೆ ಏನು ಅಂತ ಅನಿಸ್ತಾ. ಹಿರಿಯರು ಬೇರೆ ಶುರು ಮಾಡಿದ್ದಾರೆ. ಒಂದು ಸಲ ಹಿರಿಯರು ಕುತ್ಕೊಂಡು ಹೇಳಕ್ ಶುರು ಮಾಡಿದ್ರು ಅಂದ್ರೆ ಅವಾಗ ಸಿದ್ದರಾಮಯ್ಯಂದು ನಡೆಯಲ್ಲ. ಜಾರಕಿಹೊಳಿ ಅವರು ಏನಾರು ಮಾಡಿದ್ರೆ ಸಿದ್ದರಾಮಯ್ಯನವರು ಈಗ ಹೊರಗಡೆ ಬಂದು ಮಾತಾಡ್ರೆ ಯಾರು ಕೂಡ ಹೊರಗಿನವರಲ್ಲ. ಸಿದ್ದರಾಮಯ್ಯ ಮೂಲ ಕಾಂಗ್ರೆಸ್. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೆ ಅಂದ್ರೆ ಅಲ್ಟಿಮೇಟ್ಲಿ ನೀವು ಜಾರಕಿಹೊಳಿ ಅಂತವ್ರನ್ನ ಸಮಾಧಾನ ಮಾಡಬಹುದು. ಹೈಕಮಾಂಡ್ ಇನ್ನೊಂದ್ಸಲ ಬಾಲ ಬಿಚ್ಚಿದ್ರೆ ಮಂತ್ರಿ ಸ್ಥಾನ ತೆಗೆದು ಹಾಕಬಹುದು. ನೀವು ಹಂಗೆ SR ಪಾಟೀಲ್ರನ್ನ ಮತ್ತು ಇಲ್ಲಿರುವಂತ HK ಪಾಟೀಲ್, ರಾಮಲಿಂಗಾರೆಡ್ಡಿ ಮಾಡ್ತೀರಾ, ತನ್ವೀರ್ ಸೇಠ್ ಅವ್ರನ್ನ ಮಾಡ್ತೀರಾ. ಮತ್ತು ಇವರು ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯನವ್ರು ಎಷ್ಟಿದಾರಲ್ಲ ಅದ್ರ 4 ಪಟ್ಟು ಟೈಮ್ ಇಲ್ಲೇ ಇದಾರೆ. ಅವ್ರು ನಿಜವಾದ ಕಾಂಗ್ರೆಸ್ ಜಾಸ್ತಿ ಹಾಲು ಕುಡಿದಿದ್ದಾರೆ ಅಥವಾ ಅವ್ರಿಗೆ ನೀವು ನೀರು ಕುಡಿಸುವಂತ ಪರಿಸ್ಥಿತಿ ಬಂದಾಗ ನೀವು ಬರದೇ ಇದ್ರೆ ನಿಮ್ ಕೈ ಬಿಡ್ತಾರೆ. ನಾಳೆ 22ಕ್ಕೆ ಏನ್ ಬೇಕಾದ್ರೂ ಆಗುತ್ತೆ. 22 ಈಗಾಗಲೇ ಚರ್ಚೆ ಮಾಡಿದೀವಿ. ಸಮನ್ವಯ ಸಮಿತಿ ಅಧ್ಯಕ್ಷ ಅಂತ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ, ಅದು ಇಲ್ಲ ಪ್ರಶ್ನೆ ಇಲ್ಲ. ಇಲ್ಲಿ ಒಂದು ಬಹಳ ಪ್ರಮುಖವಾಗಿ ಧರ್ಮಸೇನವರು ಒಂದು ಮಾತನ್ನು ಹೇಳಿದ್ರು. ಸಭಾಪತಿ ವಿಚಾರಣೆ ಆಗಿದ್ರೆ ಸಿದ್ದರಾಮಯ್ಯವರು ಬೆಂಗಳೂರಿಗೆ ಬರೋ ಅವಶ್ಯಕತೆ ಇರಲಿಲ್ಲ. ಅಲ್ಲೇ ಥೈಲ್ಯಾಂಡ್ ಅಲ್ಲ ಮಲೇಷಿಯಾ ಕೂತ್ಕೊಂಡು ಅಲ್ಲ ಫೋನ್ ಅಲ್ಲೇ ಆಪರೇಟ್ ಮಾಡೋಂತ ಶಕ್ತಿ ಸಿದ್ದರಾಮಯ್ಯ ಇವತ್ತು ಇದೆ. ಇಲ್ಲ 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 ನಾನು ಹೇಳ್ತೀನಿ ಒಂದ್ ನಿಮಿಷ, ಖಂಡಿತ. ಈಗ ಅವರೊಂದು ಮಾತನ್ನು ಹೇಳಿದ್ರು, ರಾಹುಲ್ ಗಾಂಧಿ ಅವರೇ ಅವ್ರನ್ನ ಪರ್ಸನಲ್ ಆಗಿ ಇನ್ವೈಟ್ ಮಾಡಿದ್ದಾರೆ ಅಂತೇಳಿ. ಅಂದ್ರೆ 3 ರಾಜ್ಯಗಳ ಫಲಿತಾಂಶದ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಅರ್ಲಿ ಪಾರ್ಲಿಮೆಂಟ್ ಚುನಾವಣೆಗೆ ಹೋಗಂತ ಸಂದರ್ಭ ಇದೆ. ಹಾಗಾಗಿ ಅಲ್ಲ ಭಯ ಅಲ್ಲ, ಅದು ಒಂದು ಸ್ಟ್ರಾಟಜಿ. ಕಾಂಗ್ರೆಸ್ ಒಳಗಿನ ವಿದ್ಯಮಾನದಿಂದ ಬೇಸತ್ತು ಬಂದಿದ್ದಾರೆ. ನೋ 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 ಸಿದ್ದರಾಮಯ್ಯನವರು ಆ ತರದ್ದು ಏನಾದ್ರು ಇದ್ದಿದ್ರೆ ಕೂತ್ಕೊಂಡು ಅಲ್ಲಿಂದಲೇ ಆಪರೇಟ್ ಮಾಡೋರು. ಭಾರತೀಯ ಜನತಾ ಪಕ್ಷದ ವಿರುದ್ಧ ಏನೊಂದು ತಂತ್ರಗಾರಿಕೆ. ರಮೇಶ್ ಬಾಬು ಅವರೇ, ಡಾಕ್ಟರ್ ಅಮರಾಚಾರ್ಯ, ಧರ್ಮಸೇನ, ಧನ್ಯವಾದ. ಈಗ ಬಿಗ್ ಶಾಕಿಂಗ್ ನ್ಯೂಸ್ ಬರ್ತಾ ಇದೆ. ಸೊ ಇವತ್ತಿನ ಚರ್ಚೆ ಮುಗಿಸ್ತಾ ಜಾಲ ನಮ್ಮದು ಬಲ.